ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಬದುಕು ಅನ್ನುವಂಥದ್ದು ತುಂಬ ಸುಂದರವಾದಂತಹ ಒಂದು ಪಯಣ. ಇದರಲ್ಲಿ ನಾವು ನಮ್ಮ ಆಹಾರ ಪದ್ಧತಿ ಇರ್ಬೋದು, ಜೊತೆಗೆ ನಮ್ಮ ಸಾಕಷ್ಟು ನಮಗೆ ಬೇಕಾಗುವಂಥ ನಮ್ಮ ದೇಹಕ್ಕೆ ಬೇಕಾಗುವಂಥ ನಿದ್ರೆ ಇರ್ಬೋದು, ಜೊತೆಗೆ ನಮಗೆ ಬೇಕಾದಂತಹ ವ್ಯಾಯಾಮ, ಇವೆಲ್ಲವೂ ಕೂಡ ಸುಸೂತ್ರವಾಗಿದ್ದರೆ ಮಾತ್ರ ಬದುಕು ಸುಂದರವಾಗುತ್ತೆ ಅಂತ ಹೇಳ್ತೀವಿ. ಇವತ್ತು ಡಾಕ್ಟರ್ ಸಂಜಯ್ ಶಿವಮ್ ಅವರು ಸಾಕಷ್ಟು ವಿಚಾರ ಈ ಲಾಸ್ಟ್ ಟೈಮ್ ಮಾತಾಡಿದರು. ನಿಮಗೆ ಈ ಕ್ಯಾನ್ಸರ್ನ ಬಗ್ಗೆ, ಬೇರೆ ಕ್ಯಾನ್ಸರ್ನ ಬಗ್ಗೆ ಮಾತನಾಡ್ತಾ ಹೋಗಿದ್ವಿ. ಅದೇ ರೀತಿ ಇವತ್ತು ಶ್ವಾಸಕೋಶದ ಕ್ಯಾನ್ಸರ್ನ ಬಗ್ಗೆ ನಾವು ಮಾತನಾಡ್ತಾ ಇರುವಂಥದ್ದು. ಶ್ವಾಸಕೋಶದಲ್ಲಿ ಈ ಕ್ಯಾನ್ಸರ್ ಒಂದು ರೀತಿಯ ಕ್ಯಾನ್ಸರ್ ಆಗಿರುವಂಥದ್ದು, ಜೊತೆಗೆ ಶ್ವಾಸಕೋಶದಲ್ಲಿ ಜೀವಕೋಶಗಳ ಒಂದು ಬೆಳವಣಿಗೆ ಅಂತ ನಾವು ಹೇಳ್ತೀವಿ. ಇದಕ್ಕೆ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರ್ ಸಾಮಾನ್ಯವಾಗಿ ಬಹಳಷ್ಟು ಜನರಲ್ಲಿ ಇವತ್ತು ಕಂಡು ಬರ್ತಾ ಇರುವಂಥದ್ದು. ಆ ನೋವಿನಿಂದ ಇವತ್ತು ಬಾಧಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಓಕೆ, ಮತ್ತು ಇವಾಗ ನಾವು ಲಾಸ್ಟ್ ವೀಕಲ್ಲೆಲ್ಲ ಮಾತಾಡಿದ್ವಿ ಸರ್, ನಾವು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳನ್ನ ನಾವು ಮಾತನಾಡ್ತಾ ಇದ್ವಿ. ಅದೇ ರೀತಿ ಶ್ವಾಸಕೋಶದ ಒಂದು ಕ್ಯಾನ್ಸರ್ ಕೂಡ ಬಹಳ ಮುಖ್ಯವಾಗಿ ಇವತ್ತು ಜನರನ್ನು ಬಾಧಿಸ್ತಾ ಇರುವಂಥದ್ದು. ಈ ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ಏನಂತ ಮುಖ್ಯವಾಗಿ? ಮೇಡಮ್, ಶ್ವಾಸಕೋಶದ ಕ್ಯಾನ್ಸರ್ ಅಂತಂದರೆ ನೋಡಿ, ಜನರಲ್ಲಾಗೆ ಅದನ್ನು ಲಂಗ್ ಕ್ಯಾನ್ಸರ್ ಅಂತ ಇಂಗ್ಲೀಷಲ್ಲಿ ಮೆಡಿಕಲಾಗಿ ಕರೀತಾರೆ. ಏನಾಗುತ್ತೆ ಅಂತಂದರೆ ನಮ್ಮ ಶ್ವಾಸಕೋಶದಲ್ಲಿ ಮ್ಯೂಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಶ್ವಾಸಕೋಶ ಯಾವುದು DNA ಆಗಿರುತ್ತಲ್ಲ, ಆ DNA ಯಾವಾಗ ಮ್ಯೂಟೇಟ್ ಆಗೋಕ್ಕೆ ಶುರು ಆಗುತ್ತೆ, ಅದರದ್ದು ಒರಿಜಿನಾಲಿಟಿ ಕಳ್ಕೊಂಡು ಅದು ಡಿಫ್ರೆಂಟಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದರಲ್ಲೂ ಅನ್ಕಂಟ್ರೋಲಬಲಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆದಾಗ ಶ್ವಾಸಕೋಶದಲ್ಲಿ ಕ್ಯಾನ್ಸರು ಉತ್ಪತ್ತಿ ಆಗುತ್ತೆ. ಮೇಜರಾಗಿ ಲಂಗ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗುತ್ತೆ. ಹೌದು. ಏನಾದರೂ ಬರಲಿಕ್ಕೆ ಇದಕ್ಕೇನಾದರೂ ಬೇರೆ ರೀಸನ್ಗಳಿದಾವ ಅಂದರೆ, ಕೆಲವು ಹೇಳ್ತಾರೆ ಈ ದುಶ್ಚಟಗಳಿಂದನೇ ಶ್ವಾಸಕೋಶದ ಕ್ಯಾನ್ಸರ್ ಬಹಳ ಮುಖ್ಯವಾಗಿ ಕಂಡು ಬರುತ್ತೆ ಅಂತ. ಅದೇನಾದರೂ ರೀಸನ್ ಆಗುತ್ತಾ ಅಥವಾ ಬೇರೆ ಬೇರೆ ಕಾರಣಗಳಿರಬಹುದಾ ಅಂತ? ಡೆಫಿನೆಟ್ಲಿ ಮೇಡಮ್. ಒನ್ ಆಫ್ ದಿ ಮೇಜರ್ ರೀಸನ್ಸ್ ಫಾರ್ ಲಂಗ್ ಕ್ಯಾನ್ಸರ್ ಈಸ್ ಸ್ಮೋಕಿಂಗ್ ಅಂತ ಹೇಳ್ಬೋದು. ಅರೌಂಡ್ 80% ಇಟ್ ಇಂಪ್ಯಾಕ್ಟ್ಸ್ ದಿ ಲಂಗ್. ಅದು ಬಿಟ್ಟು ಡಿಫ್ರೆಂಟ್ ರೀಸನ್ಸ್ ಇದ್ದಾವೆ. ಆದರೆ ಪ್ರಪಂಚದಲ್ಲಿ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್ ಡೆತ್ಸ್ ಈಸ್ ಓನ್ಲಿ ಡ್ಯೂ ಟು ಲಂಗ್ ಕ್ಯಾನ್ಸರ್. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರೇ ಸ್ಮೋಕಿಂಗ್. ಟೊಬ್ಯಾಕೊ ಸ್ಮೋಕಿಂಗಿಂದಾನೇ ಮೇಜರಾಗಿ ಲಂಗ್ ಕ್ಯಾನ್ಸರು ಉತ್ಪತ್ತಿ ಆಗೋದು ಒನ್ ಆಫ್ ದಿ ಮೇಜರ್ ರೀಸನ್ಸ್ ಅಂತ ಹೇಳ್ಬೋದು. ನೀವು ಈ ಸ್ಮೋಕಿಂಗ್ ಅಂತ ಹೇಳಿದ್ರೆ, ಎಷ್ಟೊಂದು ಜನ ನಾವು ಕೆಲವು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾರೆ ಈ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, 1-2 ವರ್ಷ ಆದ್ಮೇಲೆ ಅದನ್ನ ಬಿಡ್ತಾರೆ, ಅದ ನಂತರ ಅವ್ರು 1-2 ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ಸ್ಮೋಕ್ ಮಾಡ್ತಾರೆ. ಸೊ ಇದು ಯಾವ ರೀತಿ ಅವ್ರಿಗೆ ಎಫೆಕ್ಟ್ ಕೊಡುತ್ತೆ, ಜೊತೆಗೆ ಅವಾಗ ನಮ್ಮ ಲೆನ್ಸ್ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ ಅಂತ ಅವ್ರು ಅಂತಾರೆ. ಸೊ ಅದು ಹೇಗೆ ಅಂತ? ಒಂದು ರೀತಿಯಲ್ಲಿ ಇದನ್ನ ನಾವು ಒಪ್ಕೋಬೋದು. ಈಗ ಯಾರು ಕಂಟಿನ್ಯೂಸ್ ಆಗಿ 1-2 ವರ್ಷ ಸ್ಮೋಕ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಅದರಲ್ಲೂ ಡಿಪೆಂಡ್ ಆಗುತ್ತೆ ಒಂದು ದಿನಕ್ಕೆ ಅವರು ಎಷ್ಟು ಸ್ಮೋಕ್ ಮಾಡ್ತಿದ್ದಾರೆ ಅಂತ. ಏನೋ 1 ಸಿಗರೇಟು 2 ಸಿಗರೇಟು ಈ ಥರ ಸುಮ್ಮನೆ ಒಂದು ಹ್ಯಾಬಿಟ್ ಥರ ಇಟ್ಕೊಂಡಿದ್ದಾರೆ. ಈ ಥರ 1-2 ಸಿಗರೇಟಲ್ಲಿ ಆ ಥರ 1-2 ವರ್ಷ ಸೇದು ಮುಂದೆ ಅದನ್ನು ಒಂದು ಬ್ರೇಕ್ ತೊಗೊಂಡು ಅವರು ಇನ್ನೂ 1-2 ವರ್ಷ ಸ್ಟಾಪ್ ಮಾಡಿ ಆಮೇಲೆ ಔಟ್ ಆಫ್ ದಿ ಬ್ಲೂ ತಿರ್ಗಿ ಯಾವಾಗಾದ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಯಾವುದೇ ಕಾರಣಗಳಿರ್ಬೋದು. ಓಕೆ, ಅದೇನಾಗುತ್ತಂದರೆ ನಮ್ಮ ಬಾಡಿಗೆ ಎಬಿಲಿಟಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಯಾವುದೇ ಥರ ಹಾನಿ ಆದ್ರೂ ಅದನ್ನು ಸರಿಪಡಿಸ್ಕೊಳ್ಳೋವಂಥ ಗುಣ ಕ್ರಿಯೆ ನಮ್ಮ ಬಾಡಿಗಿದೆ. ಅಡ್ಯಾಪ್ಟಬಿಲಿಟಿ ಪ್ಲಸ್ ನಮ್ಮ ಸೆಲ್ಸು ಹೇಗೆ ಅದು ಸಾಯುತ್ತೆ, ತಿರ್ಗಾ ರೀಜನ್ರೇಟ್ ಆಗುತ್ತೆ. ಒಂದು ಸೆಲ್ಲು ಏನಾದರೂ ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಸೆಲ್ಲು ಅದನ್ನು ರಿಪೇರ್ ಮಾಡುತ್ತೋ, ಅದೇ ಥರನೇ ನಮ್ಮ ಬಾಡಿಯಲ್ಲಿ ಎಲ್ಲ ಥರದ್ದೂ ಕ್ರಿಯೆ ತುಂಬ ಚೆನ್ನಾಗೇ ಅದು ಏನಂತ ರೀಕ್ರಿಯೇಟ್ ಆಗುತ್ತೆ. ಡ್ಯಾಮೇಜ್ ಆದ್ರೂ ಟೈಮ್ ತೊಗೊಂಡು ರೀಕ್ರಿಯೇಟ್ ಆಗುತ್ತೆ. ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟಾಗಿ 5 ವರ್ಷಕ್ಕೆ ಮುಂಚೆ ಕೋವಿಡ್ ಆಯಿತು, ರೈಟ್? ಕೋವಿಡ್ ಆದಾಗ ಲಾಕ್ಡೌನ್ ಮಾಡಿದ್ರು. ಈಗ ಪ್ರಪಂಚಾದಿ ಎಲ್ಲ ಕಡೆ ಲಾಕ್ಡೌನ್ ಮಾಡಿಬಿಟ್ರು ಆಲ್ಮೋಸ್ಟ್. ಯಾವುದೇ ಥರದ್ದು ಹೊರಗಡೆ ಹೋಗೋ ಥರ ಸಿಚುವೇಶನ್ ಇರಲಿಲ್ಲ, ಪ್ಲಸ್ ಯಾವುದೇ ಥರ ಪೊಲ್ಯೂಷನ್ ಆಗಲಿಲ್ಲ. ಸೊ ನೀವು ಅಂದಾಜಾಗಿ ಯೋಚನೆ ಮಾಡಿ, ನಮ್ಮ ಓಝೋನ್ ಲೇಯರು ಎಷ್ಟು ಡ್ಯಾಮೇಜ್ ಆಗಿತ್ತು ಅಂತಂದರೆ ಅದು ಗುಣಪಡಿಸ್ಕೊಳ್ಳೋದಕ್ಕೆ 30 ವರ್ಷ ಬೇಕಾಗಿತ್ತು. ಅವ್ರು ಎಸ್ಟಿಮೇಟ್ ಮಾಡಿದ್ರು 30 ಇಯರ್ಸ್ ತೊಗೊಳುತ್ತೆ ಅದು ಲೇಯರು ಇದು ಹೀಲ್ ಆಗೋದಕ್ಕೆ ಅಂತ. 6 ಮಂತ್ಸ್ ಅಷ್ಟೇ. ಈ ಕೋವಿಡ್ ಟೈಮಲ್ಲಿ 6 ಮಂತ್ಸು ಎಂಟೈರ್ ವರ್ಲ್ಡ್ ಶಟ್ ಡೌನ್ ಆಗಿದ್ದಕ್ಕೆ ವಿತಿನ್ 6 ಮಂತ್ಸಲ್ಲಿ ಆ ಎಂಟೈರ್ ಓಝೋನ್ ಲೇಯರ್ ಎಲ್ಲೆಲ್ಲಿ ತೂತಾಗಿತ್ತಲ್ಲ, ಡ್ಯಾಮೇಜ್ ಆಗಿತ್ತಲ್ಲ, ಅದೆಲ್ಲ ಫುಲ್ ಕಂಪ್ಲೀಟಾಗಿ ಅದು ಗುಣ ಆಗಿಬಿಟ್ಟಿದೆ. ಎಲ್ಲ ಕ್ಲಿಯರಾಗಿ ಎಲ್ಲ ಓಝೋನ್ ಲೇಯರ್ ಅದನ್ನೇ ಅದು ಸರಿಪಡಿಸ್ಕೊಂಡಿದೆ. ಅಂದರೆ ನೋಡಿ, ಪ್ರಕೃತಿಗೆ ಎಷ್ಟು ಎಬಿಲಿಟಿ ಇದೆ. ಏನೇ ಒಂದು ಅದಕ್ಕೆ ಡ್ಯಾಮೇಜ್ ಆಯಿತು ಅಂದರೂ ಅದನ್ನು ಅದು ಸರಿಪಡಿಸ್ಕೊಳ್ಳುವಂಥ ಗುಣ ಹೇಗೆ ಪ್ರಕೃತಿಗಿದೆಯೋ ನಮ್ಮ ದೇಹನೂ ಪ್ರಕೃತಿನೇ. ಓಕೆ, ಒಳಗಡೆ ನಮಗೂ ಅದೇ ಥರ ಎಲ್ಲ ಗುಣಗಳಿದೆ. ಯಾವುದೇ ಥರ ಡ್ಯಾಮೇಜಸ್ ಆಯಿತು ಅಂದ್ರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಗುಣ ಇದೆ. ಅದೇ
ರೀತಿಯಲ್ಲಿ ಇವರು 2 ವರ್ಷ ಸೇವನೆ ಮಾಡಿದ್ರು, 2 ವರ್ಷ ಬ್ರೇಕ್ ತೊಗೊಂಡ್ರೆ ಡೆಫಿನೆಟ್ಲಿ ಎಸ್ ಅದು ರಿಕವರೇಟ್ ಆಗುತ್ತೆ. ಆದರೆ ಯಾವ ಹಂತದಲ್ಲಾಗುತ್ತೆ ಅನ್ನೋದು ಮುಂಚಿತವಾಗಿ ಅವ್ರು 2 ವರ್ಷದಲ್ಲಿ ಎಷ್ಟು ಸ್ಮೋಕ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಎಷ್ಟು ಡ್ಯಾಮೇಜಸ್ ಆಗಿತ್ತು ಅದರ ತಕ್ಕನಾಗೆ ಅದು ನ್ಯಾಚುರಲ್ ಆಗಿ ಅದು ಹೀಲ್ ಮಾಡ್ಕೊಳ್ಳುತ್ತೆ. ಆದರೆ ಪ್ರೊಸೆಸ್ ಸ್ಲೋ ಇರುತ್ತೆ, ತುಂಬ ನಿಧಾನವಾಗಿ ಅದು ಹೀಲ್ ಮಾಡ್ಕೊಳ್ತಾ ಹೋಗುತ್ತೆ. ಅವ್ರು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ರೆ ಎಸ್ ಡೆಫಿನೆಟ್ಲಿ ಅದು ಕಂಪ್ಲೀಟಾಗಿ ಹೀಲ್ ಆಗಿ ಎಲ್ಲ ಗುಣಪಡಿಸ್ಕೊಳ್ಳುತ್ತೆ. ಎಲ್ಲ ಥರದ ಟಾಕ್ಸಿನ್ಸು ಏನೇನು ಡ್ಯಾಮೇಜಸ್ ಆಗಿತ್ತೋ ಅದನ್ನೆಲ್ಲ ಹೊರಗೆ ತೆಗೆದು ಅದು ಗುಣಪಡಿಸ್ಕೊಳ್ಳುತ್ತೆ. ಅವ್ರು ತಿರ್ಗಾ ಮತ್ತೆ ಶುರು ಮಾಡ್ತಾರೆ ಅಂತಂದರೆ ತಿರ್ಗಾ ಅದೇ ಹೇಳ್ತಾರಲ್ಲ ಬ್ಯಾಕ್ ಟು ಪೆವಿಲಿಯನ್ ಅಂತ, ತಿರ್ಗಾ ಕೆಡ್ಸ್ಕೊಳ್ಳೋಕ್ಕೆ ಅವರು ಇನ್ನೊಂದ್ಸರಿ ಅವಕಾಶ ಮಾಡಿಕೊಟ್ಟಾಗಾಯಿತು. ಆದರೆ ಈ ಸರಿ ಡ್ಯಾಮೇಜ್ ಆದರೆ ಮಚ್ ಫಾಸ್ಟರ್ ಆಗುತ್ತೆ. ಪ್ರೀವಿಯಸ್ ಟೈಮಲ್ಲಿ ಏನು ಡ್ಯಾಮೇಜಸ್ ಆಗಿತ್ತು 2 ವರ್ಷದ ಸ್ಮೋಕಿಂಗಲ್ಲಿ ಅದಕ್ಕಿಂತ ಫಾಸ್ಟಾಗಿ ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆ ಓಕೆ. ಈ ಲಂಗ್ಸ್ ಕ್ಯಾನ್ಸರ್ ಬಂದಾಗ ಏನಾದರೂ ಸಿಂಪ್ಟಮ್ಸ್ಗಳೇನಾದರೂ ಕಂಡು ಬರುತ್ತಾ ಅಂತ? ಹಲವಾರು ಸಿಂಪ್ಟಮ್ಸ್ ಇದೆ ಮೇಡಮ್. ಜನರಲಾಗಿ ಏನು ಹೇಳ್ತಾರೆ ಅಂತಂದರೆ ಚೆಸ್ಟ್ ಪೈನ್ ಬಂದರೆ ಲಂಗ್ ಕ್ಯಾನ್ಸರ್ ಅಂತ ನಾವು ಪರಿಗಣಿಸ್ಬೋದಾ ಅಂತ ಒಂದೊಂದ್ಸಲಿ ಪ್ರಶ್ನೆ ಮಾಡ್ತಾರೆ. ಡೆಫಿನೆಟ್ಲಿ ಅದು ಒನ್ ಆಫ್ ದಿ ರೀಸನ್ಸು. ಚೆಸ್ಟ್ ಪೈನ್ ಬಂದಾಗ ಅದು ಹೆಂಗೆ ಅಂತಂದರೆ ಚೆಸ್ಟ್ ಪೈನು ಪರ್ಸಿಸ್ಟೆಂಟ್ ಆಗಿದ್ದಾಗ, ಅದು ಪದೇ ಪದೇ ಬರ್ತಾನೇ ಇದೆ, ಪ್ರತಿದಿನ ಇದ್ದೇ ಇರುತ್ತೆ, ಬಂದು ಹೋಗೋದು ಮಾಡ್ತಾನೇ ಇದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತಂದಾಗ ಎಸ್ ಒಂದ್ಸಲಿ ವೈದ್ಯರಲ್ಲಿ ತಪಾಸಣೆ ಮಾಡಿಸೋದ್ರಲ್ಲಿ ಯಾವುದೇ ಥರದ್ದು ಅಡಚಣೆ ಇಲ್ಲ. ಇನ್ನೊಂದೇನು ಅಂತಂದರೆ ಕೆಮ್ತಾನೇ ಇರ್ತಾರೆ, ನಾನ್ ಸ್ಟಾಪ್ ಕೆಮ್ಮೋದ್ರಿಂದ ಮಿನಿಮಮ್ 3 ವೀಕ್ಸ್ ಕಂಟಿನ್ಯೂಸ್ ಆಗಿ ಅವ್ರ ಕೆಮ್ಮಿದೆ, ಯಾವುದೇ ಥರದ್ದು ಅವರು ಮೆಡಿಕೇಶನ್ಸ್ ತೊಗೊಂಡ್ರೂ ಕೆಮ್ಮು ಕಡಿಮೆ ಆಗ್ತಾ ಇಲ್ಲ, ಡ್ರೈ ಕಾಫು ಈ ಥರದ್ದು ಮತ್ತು ಮ್ಯೂಕಸ್ ಫಿಲ್ಡ್ ಕಾಫು ಅಂತೆಲ್ಲ ಹೇಳ್ತೀವಲ್ಲ ಆ ಥರದ್ದು ಕಂಟಿನ್ಯೂಸ್ ಆಗಿ 3 ವಾರದ ಮೇಲೂ ಅದು ಮುಂದುವರಿತು ಅಂತಂದರೆ ಆವಾಗ ಎಸ್ ಯು ಕ್ಯಾನ್ ಕನ್ಸಿಡರ್ ಓಕೆ ಏನೋ ತೊಂದರೆ ಆಗಿದೆ ಶ್ವಾಸಕೋಶದಲ್ಲಿ, ಒಂದ್ಸಲಿ ನಾವು ಲಂಗ್ ಟೆಸ್ಟ್ ಮಾಡಿಸೋದು ಬೆಟರ್ ಅಂತ ಅಂದ್ಬಿಟ್ಟು ಮಾಡಿಸಿದಾಗ ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ಒಂದೊಂದ್ಸಲಿ ಏನಾಗುತ್ತೆ ಅಂತಂದರೆ ಕೆಮ್ಮಿದಾಗ ರಕ್ತದ ಕಣಗಳು ಆ ಮ್ಯೂಕಸ್ ಬರುತ್ತಲ್ಲ ಅದರಲ್ಲಿ ಬರೋದು ಕಾಣಿಸುತ್ತೆ. ಒಂದೊಂದ್ಸಲಿ ಕೆಮ್ದಾಗ್ಲೇ ಅದು ಬಾಯಲ್ಲಿ ಸ್ಪಿಲ್ಸ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಲೇಟರ್ ಸ್ಟೇಜಸಲ್ಲಿ ಆಗೋದು. ಏನು ಈ ಲಂಗ್ ಕ್ಯಾನ್ಸರ್ದು ಒಂದು 2ನೇ 3ನೇ ಹಂತದಲ್ಲಿ ಇದೆಲ್ಲ ಆಗುವಂಥ ಕ್ರಿಯೆ. ಆವಾಗ ಏನಾಗಿರುತ್ತೆ ಅಂದರೆ ಈ ಲಂಗ್ ಕ್ಯಾನ್ಸರ್ದು ಎಲ್ಲಿ ಟ್ಯೂಮರ್ ಆಗಿರುತ್ತಲ್ಲ ಆ ಟ್ಯೂಮರ್ ಇಂದ ಒಂದು ಪರ್ಟಿಕ್ಯುಲರ್ ಸೆಲ್ಸು ಡಿಟ್ಯಾಚ್ ಆಗಿ ಬ್ಲಡ್ ವೆಸಲ್ಸ್ಗೆ ಅದು ಅಫೆಕ್ಟ್ ಮಾಡಿರುತ್ತೆ. ಯಾವಾಗ ಬ್ಲಡ್ ವೆಸಲ್ಸ್ಗೆ ಅಫೆಕ್ಟ್ ಆಗುತ್ತೋ ಆವಾಗ ಕಾಫ್ ಮಾಡಿದಾಗ ನಾವು ಕೆಮ್ಮಿದಾಗ ಬ್ಲಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಫ ನಾವು ಉಗಿತೀವಲ್ಲ ಅದರಲ್ಲಿ ನಿಮಗೆ ಬ್ಲಡ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒನ್ ಆಫ್ ದಿ ರೀಸನ್ಸು. ಓಕೆ, ಇಲ್ಲ ಅಂತಂದರೆ ಈಗ ಚೆಸ್ಟ್ ಪೈನ್ ಇರುತ್ತೆ, ಅದು ರೇಡಿಯೇಟಿಂಗ್ ಆಗಿ ಶೋಲ್ಡ್ರಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲೆಲ್ಲ ಪೈನ್ ಬರೋಕ್ಕೆ ಸ್ಟಾರ್ಟ್ ಆಗಿ ಯಾವಾಗ ಚೆಸ್ಟ್ ಪೈನ್ ಇರುತ್ತೋ ಅದು ಹಂಗೆ ಸ್ಲೋವಾಗೆ ಇಲ್ಲೂ ಸ್ಟಾರ್ಟ್ ಆಗುತ್ತೆ ಪೈನ್ ಬರೋದಕ್ಕೆ. ಸೊ ಇದು ಒನ್ ಆಫ್ ದಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಓಕೆ, ಈ ಥರ ಹಲವಾರು ಕಾರಣಗಳು ಡೆಫಿನೆಟ್ಲಿ ಅದಕ್ಕೆ ಒಂದು ಇಂಡಿಕೇಶನ್ ಕೊಡುತ್ತೆ. ನಾವು ಇಮಿಡಿಯೇಟಾಗಿ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಅರ್ಲಿ ಸ್ಟೇಜಸಲ್ಲಿ ಇತ್ತು ಅಂತಂದರೆ ಅದು ಗುಣಪಡಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ವಲ್ಪ ಲೇಟರ್ ಸ್ಟೇಜಸ್, ಇವಾಗ ನಾನು ಹೇಳಿದ್ನಲ್ಲ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಒಂದು ಹಂತ ತಲುಪಿಬಿಟ್ಟಿದೆ ಅಂತ ಅರ್ಥ. ಸೊ ಅವಾಗ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂತಂದರೆ ಒಂದು ಹಂತ ತಲುಪಿದ ಮೇಲೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಸಂಭಾವನೆಗಳು ಹೆಚ್ಚಾಗ್ಬಿಡುತ್ತೆ. ಯಾಕಂದರೆ ಆ ಟ್ಯೂಮರಿಂದ ಡಿಟ್ಯಾಚ್ ಆಗಿರುತ್ತೆ ಸೆಲ್ಲು, ಅದು ಹೋಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಅದು ಲಿಂಫೆಟಿಕ್ ಸಿಸ್ಟಮ್ ಇರ್ಬೋದು, ನಮ್ಮ ಬ್ಲಡ್ ಸ್ಟ್ರೀಮ್ ಇರ್ಬೋದು, ಅಲ್ಲೆಲ್ಲ ಅದು ಹರಿದು ಬೇರೆ ಆರ್ಗನ್ಸ್ನು ಅದು ಡ್ಯಾಮೇಜ್ ಮಾಡುವಂಥ ಸಂಭಾವನೆಗಳು ಜಾಸ್ತಿ ಇರುತ್ತೆ. ಈ ಶ್ವಾಸಕೋಶದ ಕ್ಯಾನ್ಸರ್ ಬಂದರೆ ಏನಾದರೂ ಎದೆ ನೋವೇನಾದರೂ ಕಾಣಿಸ್ಕೊಳ್ಳುತ್ತಾ ಅಂತ? ಅದೇ ಈಗ ನಾನು ಮಾತಾಡೋದಲ್ಲ, ದಟ್ ಈಸ್ ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು. ಎದೆ ನೋವು ಬರೋದು ಒನ್ ಆಫ್ ದಿ ರೀಸನ್ಸು, ಆದರೆ ಅದೇ ಮೇನ್ ಕಾರಣ ಆಗಿರೋದಿಲ್ಲ. ಡೆಫಿನೆಟ್ಲಿ ನಾಟ್ ದಿ ಮೇನ್ ರೀಸನ್. ಈ ಶ್ವಾಸಕೋಶದ ಕ್ಯಾನ್ಸರ್ ದೇಹದ ಇತರೆ ಭಾಗಗಳಿಗೆ ಏನಾದರೂ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರುತ್ತಾ ಅಂತ? ಎಸ್ ಮೇಡಮ್, ಅದು ಹೆಂಗೆ ಅಂತಂದರೆ ಅದನ್ನ ಮೆಟಾಸ್ಟ್ಯಾಟಿಸಿಸ್ ಅಂತ ಹೇಳ್ತಾರೆ. ಯಾವಾಗ ನಾನು ಈಗ ಮಾತಾಡೋದ್ನಲ್ಲ ಶ್ವಾಸಕೋಶದ ಕ್ಯಾನ್ಸರ್ದು ಟ್ಯೂಮರ್ ಏನಿದೆ, ಏನಾಗುತ್ತೆ ಅಂತಂದರೆ ನಾವು ಯೋಚನೆ ಮಾಡಬೇಕಾದ್ರೆ ಏನಕ್ಕೆ ಕ್ಯಾನ್ಸರ್ ಬರುತ್ತೆ ಇನ್ ದಿ ಫಸ್ಟ್ ಪ್ಲೇಸ್. ಓಕೆ, ಕ್ಯಾನ್ಸರ್ ಬರೋದು ನಮ್ಮ ದೇಹನ ಸಾಯಿಸೋದಕ್ಕಲ್ಲ, ನಮ್ಮ ದೇಹದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಓಕೆ ಆ ಸೆಲ್ ಏನು ಅದು ಗ್ರೋ ಆಗಬೇಕು, ಜನರೇಟ್ ಆಗಬೇಕು, ಅದು ಉತ್ಪತ್ತಿಯಾಗಿ ಅದು ಸ್ಪ್ರೆಡ್ ಆಗಬೇಕು ಒಳ್ಳೆ ರೀತಿಯಲ್ಲಿ, ಅದು ಆಗದೆ ನಾನಾ ರೀಸನ್ ಇರ್ಬೋದು ಅದಕ್ಕೆ. ಓಕೆ, ಒನ್ ಆಫ್ ದಿ ರೀಸನ್ಸು ಸ್ಮೋಕಿಂಗ್ ಅಂತ ನಾವು ಮಾತಾಡಿದ್ವಿ. ಇದರಲ್ಲಿ ಈ ಸ್ಮೋಕಿಂಗ್ಸಲ್ಲಿ ಏನು ಅಂತಂದರೆ ತುಂಬಾ ಪಾಯ್ಸನಸ್ ಕೆಮಿಕಲ್ಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ DNA ಅದು ಡ್ಯಾಮೇಜ್ ಮಾಡುತ್ತೆ. ಸೆಲ್ ಆಗಿರೋಂಥ DNA ಅದು ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಅದು ಡ್ಯಾಮೇಜ್ ಆಗುತ್ತೋ, ಡ್ಯಾಮೇಜ್ ಆಗಿ ಅದು ಮ್ಯೂಟೇಟ್ ಆಗಿಬಿಟ್ಟು ಅದೇನು ಮಾಡುತ್ತೆ, ಕ್ಯಾನ್ಸರಸ್ ಟ್ಯೂಮರ್ ಆಗಿ ಸ್ಪ್ರೆಡ್ ಆಗೋ ಅಂಥ ಒಂದು ಕ್ರಿಯೆಗೆ ಹೋದಾಗ ಏನಾಗುತ್ತೆ,
ಅಕ್ಕಪಕ್ಕ ಇರೋವಂಥ ಸೆಲ್ಲೆಲ್ಲ ಏನು ಮಾಡುತ್ತೆ ಅದನ್ನು ಬಂದು ಆ್ಯಕ್ಚುಲಿ ಕವರಪ್ ಮಾಡಿಬಿಡುತ್ತೆ, ಅದನ್ನು ಸ್ಪ್ರೆಡ್ ಆಗದೆ ಇರೋ ಥರ ತಡೆಯುತ್ತೆ. ಆ್ಯಕ್ಚುಲಿ ಕ್ಯಾನ್ಸರ್ ಆ್ಯಕ್ಚುಲಿ ಇನ್ ರಿಯಾಲಿಟಿ ನೋಡಬೇಕು ಅಂದರೆ ಅದು ದೇಹನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗೋಕ್ಕೆ ಬಿಡದೇನೆ ಒಂದು ಕಡೆ ಅದನ್ನು ಮಾತ್ರ ಹಿಡಿದಿಟ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಯಾವಾಗ ಇದು ನಮಗೆ ಡೇಂಜರಸ್ ಆಗುತ್ತೆ ಅಂದರೆ, ಈಗ ಬಯಾಪ್ಸಿ ಮಾಡ್ತಾರೆ ಜನರಲ್ ಆಗಿ, ಇದು ಕ್ಯಾನ್ಸರಸ್ಸಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡುವ ಅಂತ ಅಂದ್ಬಿಟ್ಟು. ಮೇಜರ್ ರೀಸನ್ಸು ಮೆಟಾಸ್ಟಾಸಿಸ್ ಆಗೋದಕ್ಕೆ ಮೇಜರ್ ರೀಸನ್ ಇದೆ ಮೇಡಮ್. ಯಾವಾಗ ಆ ಟ್ಯೂಮರ್ ಸೆಲ್ನ ಪೋಕ್ ಮಾಡ್ತಾರಲ್ಲ ಅದರಿಂದ ಏನಾಗುತ್ತೆ, ಡಿಸ್ಪರ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಫಾಸ್ಟಾಗಿ. ಯಾವಾಗ ಅದರಿಂದ ಎಲ್ಲಿ ಅದು ಒಂದು ಕೋಟೆ ಕಟ್ಕೊಂಡಿರುತ್ತೆ, ಅದನ್ನು ಹರಿದೇ ಇರೋ ಥರ ಇಟ್ಕೊಂಡಿರುತ್ತೆ, ಯಾವಾಗ ಅದು ಪಂಕ್ಚರ್ ಆಗುತ್ತಲ್ಲ ಅವಾಗೇನತ್ತೆ ಅಲ್ಲಿಂದ ಎಲ್ಲ ಫ್ಲೂಯಿಡ್ಸು, ಕ್ಯಾನ್ಸರಸ್ ಫ್ಲೂಯಿಡ್ಸ್ ಎಲ್ಲ ಹೊರಗಡೆ ಬಂದಕ್ಕೆ ಶುರುವಾದಾಗ ಅಕ್ಕಪಕ್ಕ ಏರಿಯಾ ಎಲ್ಲ ಸ್ಪ್ರೆಡ್ ಮಾಡಿಬಿಡುತ್ತೆ. ಸೊ ಇದು ಮೇಜರ್ ರೀಸನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಪ್ರೆಡ್ ಆಗೋದಕ್ಕೆ. ಸೊ ಹಾಗಾಗಿ ಕ್ಯಾನ್ಸರು ಹೇಳಬೇಕು ಅಂತಂದರೆ ನಮ್ಮ ಆ ಒಂದು ಜಾಗದ್ದು ಕೋಶನ ಪ್ರೊಟೆಕ್ಟ್ ಮಾಡೋದಕ್ಕೆ ಅದು ಮಾಡುತ್ತೆ. ನಾವು ಅದನ್ನು ಏನು ವಿಲನ್ ಥರ ನೋಡ್ತಾ ಇದ್ದೀವಿ, ಅದು ವಿಲನ್ ಥರ ಅದನ್ನು ನೋಡೋ ಬದಲು ಇವ್ರು ಮಾಡಿರೋ ಕ್ರಿಯೆ ಏನು, ಯಾವುದು ವಿಲನೆಸ್ ಅಂತ ನೋಡಬೇಕು. ಈಗ ಸ್ಮೋಕಿಂಗ್ ಅದು ವಿಲನೆಸ್, ಅದರಿಂದನೇ ಇದು ಮ್ಯೂಟೇಟ್ ಆಗೋದಕ್ಕೆ ಕಾರಣ ಆಯ್ತಲ್ವಾ. ಇದನ್ನ ಯಾರು ಯೋಚನೆ ಮಾಡಲ್ಲ. ನನ್ನ ಕ್ಯಾನ್ಸರ್ ಬಂತು ಅನ್ನೋದು ಅದನ್ನ ಮಾತ್ರ ವಿಲನಸ್ ಆಗಿ ಆಕ್ಚುಲಿ ನೋಡ್ತಾರೆ. ವೆರಿ ಟ್ರೂ, ಹೌದು. ಸೊ ಈ ಥರ ಕಾರಣಗಳಿಂದ ಚೆಸ್ಟ್ ಪೈನ್ ಬಂದಾಗ ಒನ್ ಆಫ್ ದಿ ರೀಸನ್ಸು ಇದು ಲಂಗ್ ಕ್ಯಾನ್ಸರ್ ಇರ್ಬೋದು. ನಾನು ಹೇಳಿದಾಗೆ ಹಲವಾರು ಕಾರಣಗಳು ಕಾಣಿಸ್ಕೊಳ್ಳುತ್ತೆ. ಹೌದು. ಈಗ ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ ನಮ್ಗೆ ಬಹು ಬೇಗನೆ ಗೊತ್ತಾಗುತ್ತಾ ಅಥವಾ ಟೈಮ್ ತಗೊಳುತ್ತಾ? ಒಂದು ಸೈಲೆಂಟ್ ಕಿಲ್ಲರ್ ಅಂತ ನಾವು ಕರಿತೀವಿ ಕೆಲವು ಕ್ಯಾನ್ಸರ್ನ, ಆ ಥರ ಏನಾದರೂ ಇದೆಯಾ ಅಥವಾ ಇದು ಬೇಗನೆ ಗೊತ್ತಾಗುತ್ತಾ ಅಂತ? ಹಾಗೆ ಇವಾಗ ನಾನು ಮುಂಚಿತವಾಗಿ ಹೇಳಿದಾಗೆ ಸಿಂಪ್ಟಮ್ಸ್ನ ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಬೇಕು. ಎಲ್ಲರೂ ಮೋಸ್ಟ್ ಆಫ್ ದಿ ಪೀಪಲ್ ಪಾಪ ಗೊತ್ತಾಗೋದಿಲ್ಲ. ಇವಾಗ ಕೆಮ್ತಾರೆ, ಹೌದು. ಇವಾಗ ಕೋಲ್ಡ್ ಸೀಸನ್ ಫಾರ್ ಎಕ್ಸಾಂಪಲ್ಲು ಕಂಟಿನ್ಯೂಸ್ ಆಗಿ ಕೆಮ್ಮೋದು ಇದೆಲ್ಲ ಇದ್ದಿರುತ್ತೆ. ಏನೋ ಒಂದು ಹೊರಗಡೆ ಯಾವುದೋ ಒಂದು ಪದಾರ್ಥ ತಿಂದಿರ್ತಾರೆ, ಅದರಿಂದ ಅವ್ರಿಗೆ ಏನಾಗಿರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಕೆಮ್ಮು ಜಾಸ್ತಿ ಸ್ಟಾರ್ಟ್ ಆಗಿರ್ಬೋದು, ಮ್ಯೂಕಸ್ ಜಾಸ್ತಿ ಒಳಗಡೆ ಲಂಗ್ಸಲ್ಲಿ ಜಮಾ ಆಗ್ತಾ ಇರುವಾಗ ಇದೆಲ್ಲ ಸ್ಟಾರ್ಟ್ ಆಗ್ಬೋದು. ಸೊ ಇದನ್ನೆಲ್ಲ ಅವ್ರು ಏನು ಮಾಡ್ತಾರೆ, ಒಂದೊಂದ್ಸಲಿ ಜನ ಪಾಪ ಇದು ಕಾಮನ್ನು ಅಂತ ಅಂದ್ಕೊಂಡು ಇದು ಮಾಡ್ತಾರೆ. ಯಾವಾಗ ಯಾವುದೇ ಥರದ ಕ್ರಿಯೆ ನಮ್ಮ ಬಾಡಿ ಯಾವಾಗಲೂ ನಮಗೆ ಒಂದು ಸಿಂಪ್ಟಮ್ಸ್ ತೋರಿಸುತ್ತೆ. ಓಕೆ, ಏನೋ ಒಂದು ನಮ್ಮ ದೇಹಕ್ಕೆ ನಷ್ಟ ಆಗುವಂಥ ಕ್ರಿಯೆ ಆಗ್ತಾ ಇದೆ, ನೀವು ಸ್ವಲ್ಪ ಕೇರ್ ತಗೊಳ್ಳಿ ಅಂತ ನಮ್ಗೆ ಅದು ಸಿಂಪ್ಟಮ್ಸ್ ತೋರಿಸುತ್ತೆ. ನಾವು ಅದನ್ನು ಆ್ಯಕ್ಚುಲಿ ಗ್ರಾಪ್ಸ್ ಮಾಡಲ್ಲ, ಅದನ್ನು ನಾವು ತಿಳ್ಕೊಳ್ಳಲ್ಲ. ಸೊ ನಾವು ಅದನ್ನೇ ಹಂಗೆ ಕಂಟಿನ್ಯೂಸ್ ಆಗಿ ಇಲ್ಲ ಬಿಡು ಇದೇನು ಕಾಮನ್ ಅಂತ ಅಂದ್ಕೊಂಡು ಯಾವುದೋ ಒಂದು ಮೆಡಿಕೇಶನ್ಸ್ ತೊಗೊಳ್ತೀವಿ ಅಥವಾ ಇನ್ನೊಂದೇನೋ ಮಾಡ್ತೀವಿ, ಅದನ್ನು ಮಾಡಿ ಸಬ್ಸೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದರೆ ಯಾವಾಗ ಅದು ಒಂದು 15 ದಿನ 20-25 ದಿನದ ಮೇಲೆ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂದಾಗ ಆವಾಗ ನೀವು ಯೋಚನೆ ಮಾಡಬೇಕಾಗತ್ತೆ, ಓಕೆ ದರ್ ಇಸ್ ಸಮಥಿಂಗ್ ರಿಯಲಿ ರಾಂಗ್ ಇನ್ಸೈಡ್ ಅಂತ ಅಂದ್ಬಿಟ್ಟು. ಆವಾಗ ಆ್ಯಕ್ಚುಲಿ ನಿಮಗೆ ಗೊತ್ತಾಗುತ್ತೆ, ಹೋಗಿ ಚೆಕ್ ಮಾಡಿಸಿದಾಗ ನಿಮಗೆ ಆ್ಯಕ್ಚುಲಿ ರಿಯಲ್ ಪಿಕ್ಚರ್ ಗೊತ್ತಾಗುತ್ತೆ. ಓಕೆ, ಇದು ಕ್ಯಾನ್ಸರಸ್ಸಾ ಅಲ್ವಾ, ಯಾವ ಕಾರಣಕ್ಕೆ, ಅಥವಾ ಲಂಗ್ ಇನ್ಫೆಕ್ಷನ್ಸ್ ಆಗಿದೆಯಾ, ಲಂಗಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಆಗಿದೆಯಾ, ಈ ಥರದ್ದೆಲ್ಲ ಗೊತ್ತಾಗುತ್ತೆ. ಈವನ್ ವೈರಲ್ ಇನ್ಫೆಕ್ಷನ್ಸ್ ಆದಾಗ್ಲೂ ಈ ಥರ ಸಿಂಪ್ಟಮ್ಸ್ ಕಂಡು ಬರುತ್ತೆ, ಬಂದೇ ಬರ್ತದೆ ಆ ಥರ. ಈ ಶ್ವಾಸಕೋಶದ ಕ್ಯಾನ್ಸರ್ ಏನಾದರೂ ಬೇರೆ ಬೇರೆ ಟೈಪ್ಸ್ನ ಕ್ಯಾನ್ಸರ್ಗಳೇನಾದರೂ ಇದೆಯಾ? ಡೆಫಿನೆಟ್ಲಿ ಮೇಡಮ್. ಒಂದು ಇದರಲ್ಲೂ ಅಷ್ಟೇ ಹಲವಾರು ಎಲ್ಲ ಥರದ ಕ್ಯಾನ್ಸರ್ ಇರೋ ಥರ ಇದರಲ್ಲೂ ಹಲವಾರು ಡಿಫ್ರೆನ್ಸಸ್ ಇದೆ. ಅದರಲ್ಲಿ 3 ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಒಂದು, ಇನ್ನೊಂದು ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಇನ್ನೊಂದು ಬಂದ್ಬಿಟ್ಟು ಕಾರ್ಸಿನಾಯ್ಡ್ ಟ್ಯೂಮರ್ಸ್ ಅಂತ ಹೇಳ್ತಾರೆ. ಓಕೆ, ಈ ಮೊದಲನೇ ನಾವೇನು ಮಾತಾಡಿದ್ವಲ್ಲ ನಾನ್ ಸ್ಮಾಲ್ ಸೆಲ್ ಕ್ಯಾನ್ಸರ್ ಅಂತ, ಅದರಲ್ಲಿ 3 ವಿಧ ಇದೆ. ಒಂದು ಅಡಿನೋ ಕಾರ್ಸಿನೋಮಾ ಅಂತ ಹೇಳ್ತಾರೆ, ಇನ್ನೊಂದು ಲಾರ್ಜ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತಾರೆ. ಸೊ ಈ ಥರ ಹೆಂಗೆ ಹೇಳ್ತಾರೆ, ಅಡಿನೋ ಕಾರ್ಸಿನೋಮಾ ಬಂದು ದಿ ಕಾಮನೆಸ್ಟ್ ಮೋಸ್ಟ್ ಕಾಮನ್ ಆಗಿ ಬರುವಂಥ ಕ್ಯಾನ್ಸರ್. ಓಕೆ, ಸ್ಲೋ ಆಗಿರುತ್ತೆ, ಜಾಸ್ತಿ ರ್ಯಾಪಿಡಾಗಿ ಸ್ಪ್ರೆಡ್ ಆಗಲ್ಲ. ಆ ಥರ ಸ್ಮಾಲ್ ಕ್ಯಾನ್ಸರ್ ಬಂದ್ಬಿಟ್ಟು ಅದು ಇನ್ನೊಂದು ಸೆಕೆಂಡ್ ಸ್ಟೇಜಲ್ಲಿ ಬರುತ್ತೆ. ಈ ಕಾರ್ಸಿನಾಯ್ಡ್ ಕ್ಯಾನ್ಸರ್ ಅಂತ ಏನು ಹೇಳ್ತಾರಲ್ಲ, ಇದರಲ್ಲಿ 2 ಥರ ವಿಧ ಇದೆ. ಒಂದು ಟಿಪಿಕಲ್ಲು, ಒಂದು ಎಟಿಪಿಕಲ್ ಅಂತ ಹೇಳ್ತಾರೆ. ಟಿಪಿಕಲ್ ಬಂದ್ಬಿಟ್ಟು ತುಂಬ ಸ್ಲೋ ಆಗಿ ಗ್ರೋ ಆಗುತ್ತೆ, ಈಸಿಯಾಗಿ ಅದು ಸ್ಪ್ರೆಡ್ ಆಗೋದಿಲ್ಲ ಎಲ್ಲ ಕಡೆನೂ. ಆದರೆ ಎಟಿಪಿಕಲ್ ಅಂತ ಹೇಳ್ತಾರಲ್ಲ, ಅದು ತುಂಬ ಅಗ್ರೆಸಿವ್ ಆಗಿ ಅದು ರಿಯಾಕ್ಟ್ ಮಾಡುತ್ತೆ, ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಈ 2ನೇ ಗ್ರೂಪ್ ಹೇಳಿದ್ವಲ್ಲ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂದ್ಬಿಟ್ಟು, ಅದು ಮೋಸ್ಟ್ ಆಫ್ ದಿ ಟೈಮ್ಸ್ ಆಗೋದೇ ಸ್ಮೋಕಿಂಗ್
ಕಾರಣದಿಂದ. ಸೊ ಸ್ಮೋಕಿಂಗ್ಗೆ ಮೇಜರ್ ರೀಸನ್ ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ ಆಗೋದಕ್ಕೆ, ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಆಗೋದಕ್ಕೆ. ಸೊ ಹಾಗಾಗಿ ಇದು 3 ಡಿಫ್ರೆಂಟ್ ವೆರೈಟೀಸು ಇದರಲ್ಲಿ ಕ್ಯಾನ್ಸರ್ ಅಲ್ಲಿ ಇದೆ ಅಂತ ಹೇಳ್ತೀರಾ. ಇದು ಜಾಸ್ತಿ ಮಹಿಳೆಯರಲ್ಲಿ ಕಂಡು ಬರುತ್ತಾ ಅಥವಾ ಪುರುಷರಲ್ಲಿ ಜಾಸ್ತಿ ಕಂಡು ಬರುತ್ತಾ ಅಂತ? ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಹೇಳ್ದಂಗೆ ಟೊಬ್ಯಾಕೋ ಸ್ಮೋಕಿಂಗ್ ಈಸ್ ಒನ್ ಆಫ್ ದಿ ಲೀಡಿಂಗ್ ಕಾಸಸ್ ಆಫ್ ಲಂಗ್ ಕ್ಯಾನ್ಸರ್. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಮೆನ್ ಡೂ ಟೆನ್ ಟು ಸ್ಮೋಕ್ ಅ ಲಾಟ್ ಕಂಪೇರ್ಡ್ ಟು ವಿಮೆನ್. ಬಟ್ ಸ್ಯಾಡ್ ಪಾರ್ಟ್ ಏನು ಅಂದರೆ ಇನ್ ರೀಸೆಂಟ್ 10 years ಪ್ರಾಬಬ್ಲಿ ಎಲ್ಲ ಒಂದು ಅಂಕಿ ಅಂಶಗಳು ಏನು ಹೇಳುತ್ತೆ ಅಂದರೆ ಈವನ್ ವಿಮೆನ್ ಆಲ್ಸೋ ಹ್ಯಾವ್ ಸ್ಟಾರ್ಟೆಡ್ ಸ್ಮೋಕಿಂಗ್ ದ ವೇ ಮೆನ್ ಹ್ಯಾವ್ been doing since the existence of tobacco smoking. ಯಾಕೆ ಅಂತಂದರೆ ಅದೇ ನಾನು ಹೇಳಿದಾಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಇರ್ಬೋದು ಒಂದು ವ್ಯಕ್ತಿಯ ಮೇಲೆ. ಆಮೇಲೆ ವೆಸ್ಟರ್ನ್ ಕಲ್ಚರ್ನ ನಾವು ಅದನ್ನು ನಾವು ಏಪ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ಥರ ಅದ್ರ ಇರ್ಬೋದು. ಈ ಎಲ್ಲ ಕಾರಣಗಳು ಪ್ಲಸ್ಸು ಎಷ್ಟೊಂದು ಜನಕ್ಕೆ ಈಗ ಏನಾಗಿದೆ ಅಂತಂದರೆ ನಾನು ಸಮವಾಗೇ ದುಡಿತೀನಿ. ಸೊ ಅದೆಲ್ಲೋ ಒಂದು ಕಡೆ ಅದು ಈಗೋ ಕ್ಲಾಶ್ಗೂ ಬಂದಿದೆ. ಅವ್ರು ಮಾಡೋ ಥರನೇ ನಾನು ಯಾಕೆ ಮಾಡಬಾರ್ದು? ಇನ್ಸ್ಟೆಡ್ ಆಫ್ ಟ್ರೈಯಿಂಗ್ ಟು ಸೇ ಈವನ್ ಐ ಆಲ್ಸೋ ಕ್ಯಾನ್ ಡೂ ಆಲ್ ದಿ ಥಿಂಗ್ಸ್ ಜಸ್ಟ್ ಲೈಕ್ ಮೆನ್ ಅನ್ನೋ ಬದಲು, ಎಸ್ ಸಾಮರ್ಥ್ಯ ನಿಮಗೂ ಸಮವಾಗಿ ಕೊಟ್ಟಿದ್ದಾನೆ ಭಗವಂತ, ಇಬ್ಬರಿಗೂ ಹೆಣ್ಣಾಗಲಿ ಗಂಡಾಗಲಿ ಸಮವಾಗಿ ಕೊಟ್ಟಿದ್ದಾನೆ ಎಲ್ಲನೂ. ಆದರೆ ಕೆಟ್ಟ ರೀತಿಯಲ್ಲಿ ನೀವು ಯಾಕೆ ಕಂಪೀಟ್ ಮಾಡೋಕ್ಕೆ ಹೋಗ್ತೀರಾ ಅನ್ನೋದು ನನ್ನ ಪ್ರಶ್ನೆ ಫೀಮೇಲ್ಸ್ಗೆ. ಹಾಗಾಗಿ ಈ ಒಂದು 10 yearsಲ್ಲಿ ಫೀಮೇಲ್ಸ್ಗೂ ಕೂಡ ಜಾಸ್ತಿ ಲಂಗ್ ಕ್ಯಾನ್ಸರ್ಸು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ನೀವು ಹೇಳ್ತಿದ್ರೆ ಈ ದುಶ್ಚಟಗಳು ಜೆಂಟ್ಸ್ಗಿಂತ ಲೇಡೀಸ್ ಮೇಲೆ ಜಾಸ್ತಿ ಎಫೆಕ್ಟ್ಗಳನ್ನು ಅದು ಬೀಳ್ತಾ ಹೋಗುತ್ತೆ ಅಂತ. ಅಂದ್ರೂ ಕೂಡ ಇವತ್ತಿನ ಯುವಜನತೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅಂತ. ಹೌದು ಮೇಡಮ್. ಇಂಥ ಯುವಜನತೆಗೆ ಏನು ಹೇಳ್ತೀರಾ? ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಎಲ್ಲ ನೋಡಿ, ನಮಗೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಒಂದು ವ್ಯಕ್ತಿಗೆ ಅವನಿಗೆ ಗೊತ್ತಿರುತ್ತೆ. ಎಲ್ಲರಲ್ಲೂ ಯಾಕಂದ್ರೆ ಈಗ ಪುರುಷರಿಗೆ ಅವರು ಕಾಂಪೀಟ್ ಮಾಡಕ್ಕೆ ಹೋಗ್ತಾರೆ. ಹೌದು. ಬಟ್ ಅವರಲ್ಲಿರುವಂಥ ಶಕ್ತಿಗೂ ಲೇಡೀಸ್ ಅಲ್ಲಿರುವಂಥದ್ದಕ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಎಫೆಕ್ಟ್ಗೆ ಜಾಸ್ತಿ ಒಂದು ರೀತಿಯಲ್ಲಿ ಫಿಸಿಕ್ಯಾಲಿಟಿಯಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಎಸ್, ಫೀಮೇಲ್ ಮೈಟ್ ಬಿ ಲಿಟಲ್ ಏನು ವೀಕರ್ ಕಂಪೇರ್ಡ್ ಟು ಮೇಲ್ಸ್ ಅಂತ ಹೇಳ್ಬೋದು. ಆದರೆ ನನ್ನ ಕೇಳಿದ್ರೆ ಆರ್ಗನ್ಸ್ ಇದೆಯಲ್ಲ, ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಅದಕ್ಕೆ ಓಕೆ, ಇಂಟರ್ನಲ್ ಆರ್ಗನ್ಸ್ಗೆ ಶ್ವಾಸಕೋಶ ಭಗವಂತ ನಮ್ಗೆ ಹೇಗೆ ಮಾಡಿದಾನೋ ಫೀಮೇಲ್ಸ್ಗೂ ಸೇಮ್ ಮಾಡಿರ್ತಾನೆ. ಓಕೆ, ನಮಗೆ ಏನು ಕೆಪಾಸಿಟಿ ಕೊಟ್ಟಿದ್ದಾನೋ ಅದೇ ಸೇಮ್ ಕೆಪಾಸಿಟಿ ಅವ್ರಿಗೂ ಕೊಟ್ಟಿರ್ತಾನೆ. ಬ್ರೀದ್ ಮಾಡೋದಾಗಲಿ, ಏರ್ ಫಿಲ್ ಮಾಡೋದಾಗಲಿ, ಆಕ್ಸಿಜನ್ ಕನ್ಸಂಪ್ಷನ್ ಮಾಡೋದಾಗಲಿ, ಇದೆಲ್ಲ ಸೇಮ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇಬ್ಬರಿಗೂ ಈ ಒಂದು ವಿಚಾರದಲ್ಲಿ ಎಲ್ಲ ಈಕ್ವಲ್ಲೇ. ಓಕೆ, ಮೆನ್ಗೆ ಹೇಗೆ ಎಫೆಕ್ಟ್ ಆಗುತ್ತೋ ಅದೇ ರೀತಿಯಲ್ಲೇ ವಿಮೆನ್ಗೂ ಎಫೆಕ್ಟ್ ಆಗುತ್ತೆ. ಯಾವುದೇ ಥರದ್ದು ಚೇಂಜಸ್ ಏನಿಲ್ಲ. ಏನು ಅಂತಂದರೆ ಅದೇ ನಾನು ಹೇಳಿದ್ನಲ್ಲ, ಇನ್ಸ್ಟೆಡ್ ಆಫ್ ಕಂಪೀಟಿಂಗ್ ಇನ್ ಎ ನೆಗೆಟಿವ್ ಮ್ಯಾನರ್, ಇಟ್ ಶುಡ್ ಆಲ್ವೇಸ್ ಬಿ ಇನ್ ಎ ಪಾಸಿಟಿವ್ ಮ್ಯಾನರ್. ಇವ್ರು ಸ್ಮೋಕ್ ಮಾಡ್ತಾ ಇದ್ದಾರೆ ಅಂದರೆ ವಿತೌಟ್ ಸ್ಮೋಕಿಂಗ್ ಐ ಕ್ಯಾನ್ ಡೂ ಸೋ ಮೆನಿ ಅದರ್ ಥಿಂಗ್ಸ್ ವಿಚ್ ಕ್ಯಾನ್ ಪ್ರೂವ್ ದಟ್ ಐ ಆಮ್ ಡೆಫಿನೆಟ್ಲಿ ನೋ ಲೆಸ್ ದೆನ್ ಎ ಮ್ಯಾನ್ ಅನ್ನೋದನ್ನ ಅವ್ರು ಅರ್ಥಕೊಂಡು, ಯಂಗರ್ ಜನ್ರೇಷನ್ ಎಸ್ಪೆಷಲಿ. ಈಗ ಮೆನ್ ಸಿಗರೇಟ್ ಸೇರ್ತಾ ಇದ್ದಾರೆ, MNCs ನಾನು ಎಲ್ಲ ಕಡೆ ನೋಡಿದ್ದೀನಿ. ಎಷ್ಟೊಂದು ಕಡೆ ಸೆಮಿನಾರ್ಸು ವರ್ಕ್ಶಾಪ್ಸ್ ಎಲ್ಲ ಮಾಡಿದಾಗ ಅದು ಈಗೇನಾಗಿದೆ ಅಂದರೆ ಒಂದು ಕಲ್ಚರ್ ಆಗಿಬಿಟ್ಟಿದೆ ಸ್ಮೋಕಿಂಗ್. ಓಕೆ, ಈಗ MNCs ಅಲ್ಲೇ ನೋಡಿ ಒಂದು ಪರ್ಟಿಕ್ಯುಲರ್ ಕ್ಯೂಬಿಕಲ್ ಇಟ್ಟಿರ್ತಾರೆ, ಸ್ಮೋಕರ್ಸ್ ಝೋನ್ ಅಂತ. ನನ್ನ ಕೇಳಿದ್ರೆ ದೀಸ್ ಪೀಪಲ್ ಆರ್ ಆ್ಯಕ್ಚುಲಿ ಎನ್ಕರೇಜಿಂಗ್ ದೀಸ್ ಕೈಂಡ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ನಾನು ಹೇಳ್ಬೋದು. ಇನ್ಸ್ಟೆಡ್ ಆಫ್ ಮೇಕಿಂಗ್ ಇಟ್ ಎ ಏನು ರೂಲ್ ನಾಟ್ ಟು ಸ್ಮೋಕ್ ಇನ್ಸೈಡ್ ದಿ ಪ್ರಿಮೈಸಸ್. ಈಗ ಇವಾಗ ನೋಡಿ, ಗೌರ್ಮೆಂಟ್ ಡಿಕ್ಲೇರ್ ಮಾಡಿದ್ದಾರೆ ಪಬ್ಲಿಕ್ ಪ್ಲೇಸಸಲ್ಲಿ ಯು ಆರ್ ನಾಟ್ ಸಪೋಸ್ ಟು ಸ್ಮೋಕ್ ಅಂತ, ಯು ಆರ್ ನಾಟ್ ಸಪೋಸ್ ಟು ಸೆಲ್ ಸಿಗರೇಟ್ಸ್ ಅಂತ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಆದರೆ ಇಂಡೈರೆಕ್ಟಾಗಿ ನೋಡಿ, MNCಗಳಲ್ಲಿ ಸಪ್ರೇಟಾಗಿ ಕ್ಯೂಬಿಕಲ್ಸ್ ಇಟ್ಟಿರ್ತಾರೆ. ನಾನು ಪದೇ ಪದೇ ನಾನು ಬೇರೆ ಕಡೆ ಎಲ್ಲ ಫ್ಲೈಟ್ಸಲ್ಲೆಲ್ಲ ಓಡಾಡಬೇಕಾದ್ರೆ ಇವನ್ ಏರ್ಪೋರ್ಟ್ಸಲ್ಲಿ ಕೂಡ ಸ್ಮೋಕರ್ಸ್ ಝೋನ್ ಅಂತ ಅಂದ್ಬಿಟ್ಟು ಸಪ್ರೇಟ್ ಕ್ಯೂಬಿಕಲ್ಸ್ ಇದೆ. ಸೊ ವೈ ಎಂಟರ್ಟೈನ್ ದೀಸ್ ಕೈಂಡ್ ಆಫ್ ಬ್ಯಾಡ್ ಥಿಂಗ್ಸ್? ಅದರಲ್ಲಿ ಇನ್ನೊಂದು ರೀಸನ್ ಏನು ಅಂತಂದರೆ, ಜಾಸ್ತಿ ಗೌರ್ಮೆಂಟಿಗೆ ಇನ್ಕಮ್ ಸೋರ್ಸೇ ಈ ಥರ ಬ್ಯಾಡ್ ಹ್ಯಾಬಿಟ್ಸ್ದು ಇನ್ಕಮ್ಸ್. ಒನ್ ಇಸ್ ಸ್ಮೋಕಿಂಗ್, ಒನ್ ಇಸ್ ಲಿಕ್ಕರ್. ಇದೆರಡು ಕೊಡೋಷ್ಟು ಇನ್ಕಮ್ ಇದೆಯಲ್ಲ, ಇನ್ಯಾವುದು ಕೊಡೋಲ್ಲ. ಮೇಡಮ್ 2020ಯಲ್ಲಿ ಈ ಕೋವಿಡ್ ಎಲ್ಲ ಆಯ್ತಲ್ಲ, ನೀವು ನಂಬ್ತಿರೋ ಇಲ್ಲೋ, ತುಂಬಾ ಸೇಲ್ ಆಯಿತು. ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಜನರನ್ನ ಇಷ್ಟು ದಿವಸ ನಾವು ಬಿಡ್ತೀವಿ, ಯಾರ್ಯಾರು ಏನೇನು ಕಲೆಕ್ಟ್ ಮಾಡ್ಕೋಬೇಕು ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ರಿ ಅಂತ ಒಂದು ಅನೌನ್ಸ್ಮೆಂಟ್ ಆಗಿದೆಯಲ್ಲ, ನೀವು ನೋಡಬೇಕಾಯ್ತು. MG ರೋಡಲ್ಲಿ 3 ರಿಂದ 4 ಕಿಲೋಮೀಟರ್ ಲೈನ್ ಇತ್ತು ಮೇಡಮ್. ಅಲ್ಲಿ ಟಾನಿಕ್ ಅಂತ ಅಂದ್ಬಿಟ್ಟು ಒಂದು ಜಾಗ ಇದೆ, ವೇರ್ ದೇ ಸೆಲ್ ಲಿಕ್ಕರ್ಸ್, ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಟು ಹ್ಯಾವ್ ಎಲ್ಲ ಇಂಟರ್ನ್ಯಾಷನಲ್ಲು ಹೈ ಎಂಡ್ ಬ್ರ್ಯಾಂಡ್ ಲಿಕ್ಕರ್ಸ್ ಎಲ್ಲ. ನೀವು ಅದು ಆ ಲೈನ್ ನೋಡಿದ್ರೆ
ಈ ಸರ್ಕಾರಿ ಗೋಡೌನಲ್ಲಿ ಇದೆಲ್ಲ ದವಸ ಧಾನ್ಯಕ್ಕೆ ಅಂತ ಲೈನ್ ನಿಂತ್ಕೊಳ್ತಾರೆ ನೋಡಿ ಪಾಪ ಬಡವರು. ಆ ರೀತಿಯಲ್ಲಿ ಇಲ್ಲಿ ಹೆಂಗಸರು ಗಂಡಸರು ಎಲ್ಲರೂ ದೊಡ್ಡ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದಾರೆ. ಒಂದೊಂದು ಇಷ್ಟು ನಾವು ತಗೊಂಡು ಅವಾಗ ಆಗಿರೋಷ್ಟು ಇನ್ಕಮ್ ಇದೆಯಲ್ಲ ಯಾವ ಇಯರಲ್ಲೂ ಆಗಿಲ್ಲ ಅಂತ ಅನ್ಸುತ್ತೆ, ಅಷ್ಟು ತಗೊಂಡೋಗಿದ್ದಾರೆ. ಅಂದ್ರೆ ಇನ್ನು ಯೋಚನೆ ಮಾಡಿ, ಇಂಡೈರೆಕ್ಟಾಗಿ ಒಂದು ರೀತಿಯಲ್ಲಿ ಗೌರ್ಮೆಂಟು ಇದಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ. MNC ಕಲ್ಚರ್ ಇದೆಯಲ್ಲ ಅದು ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಇವರು ಇದನ್ನೆಲ್ಲ ಎಂಟರ್ಟೈನ್ ಮಾಡದೆ ಹೋದರೆ ಅಟ್ಲೀಸ್ಟು ಜನ ಭಯ ಬೀಳ್ತಾರೆ. ಇಲ್ಲಿ ಯಾರೋ ಒಬ್ಬ ರೋಡಲ್ಲಿ ಅವನೆಲ್ಲೋ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಸಿಗರೇಟ್ ಸೇದೋನಿಗೆ ಈ BBMP ಅವರು ಅವ್ರು ಇವ್ರು ಯಾರೋ ಹಿಡಿದು ಅವನಿಗೆ ಫೈನ್ ಮಾಡ್ತಾರೆ. ಯಾಕೆ ನೀವು MNCಯಲ್ಲಿ ಮತ್ತೆ ಅಲೋ ಮಾಡ್ತಾ ಇದ್ದೀರಾ? ಅದು ಪಬ್ಲಿಕ್ ಎಲ್ಲರೂ ಅಲ್ಲೇ ಇದ್ದಾರೆ ತಾನೆ, ಅದೇನು ಪರ್ಸ್ನಲ್ ಸ್ಪೇಸ್ ಅಲ್ಲ, ನನ್ನ ಮನೆ ಅಲ್ಲ ಅಲ್ವಾ? ಮನೇಲಿ ಆದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಪಬ್ಲಿಕ್ ಸ್ಪೇಸ್ ತಾನೆ, ಎಲ್ಲ ಥರದವರು ಅಲ್ಲಿ ಬರ್ತಾರಲ್ಲ, ಬರೋದು ಹೋಗೋದು ಇದ್ದೇ ಇರುತ್ತಲ್ಲ, ಕ್ಲೈಂಟ್ಸ್ ಬರ್ತಾರೆ, ಎಲ್ಲ ಥರದವ್ರು ಬಂದು ಹೋಗ್ತಾರೆ. ಸ್ಮೋಕಿಂಗ್ ಇಷ್ಟ ಇಲ್ದಿರೋರು ಪಾಪ ಬರ್ತಾರೆ. ಆದರೆ ನೀವು ಯಾಕೆ ಅಂಥದ್ನೆಲ್ಲ ಎಂಟರ್ಟೈನ್ ಮಾಡ್ತೀರಾ ಅನ್ನೋದು ನನ್ನ ಒಂದು ಪ್ರಶ್ನೆ ಇಂಥವ್ರಿಗೆ. ಬಟ್ ಕಾಮನ್ ಪೀಪಲ್ಗೆ ನಾನು ಹೇಳೋದಿಷ್ಟೇ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿದೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗಂಡಸರಿಗೂ ಗೊತ್ತು, ಹೆಂಗಸರಿಗೂ ಗೊತ್ತು. ದಯವಿಟ್ಟು ನೀವು ವಿಚಾರ ಮಾಡಿ ನಾನು ಇದು ಮಾಡಬೇಕಾ ಮಾಡಬಾರ್ದ ಅಂತ. ಶೋಕಿಗೋಸ್ಕರ ದಯವಿಟ್ಟು ಯಾವುದೇ ಥರದ ಕೆಟ್ಟ ಚಟಗಳನ್ನ ನೀವು ಸ್ಟಾರ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಶೋಕಿಗೆ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದೇನು ಗೊತ್ತಾ? ಒಳ್ಳೆ ಆಹಾರ ಪದ್ಧತಿ. ಓಕೆ, ಶೋಕಿಗೆ ಸ್ಟಾರ್ಟ್ ಮಾಡಬೇಕಾಗಿರೋದು ವ್ಯಾಯಾಮ ಮಾಡೋದು. ವ್ಯಾಯಾಮ ಮಾಡಿದ್ರೆ ದೇಹ ಚೆನ್ನಾಗತ್ತಾ? ಒಳ್ಳೆ ಆಹಾರ ತಿಂದರೆ ನಾವು ಹೆಲ್ದಿಯಾಗಿರ್ತೀವ. ಇದನ್ನು ಮಾಡಿ ಶೋಕಿ ಅಂತ ಒಪ್ಕೊಳ್ಳೋಣ. ಅದರಿಂದ ನಿಮ್ಗೆ ಯಾವುದೇ ಥರದ ದುಷ್ಪರಿಣಾಮಗಳಿಲ್ಲ ಅಲ್ವಾ? ಸೊ ಇದನ್ನು ಮಾಡ್ದಿರಾ ಜನತೆಗೆ ಕಾಮನ್ ಹ್ಯೂಮನ್ ಸೈಕಾಲಜಿ ಅನ್ಸುತ್ತೆ, ಅದು ಯಾವುದು ನೆಗೆಟಿವ್ ಥಿಂಗ್ಸ್ ಇರುತ್ತಲ್ಲ ಅದಕ್ಕೆ ಜಾಸ್ತಿ ಒಲವು ಮನುಷ್ಯಂದು ಹೋಗುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಜನರು ಜಾಸ್ತಿ ಅದಕ್ಕೆ ಟೆಂಪ್ಟ್ ಆಗ್ತಾರೆ ಈ ಥರದಕ್ಕೆ. ಎಸ್ಪೆಷಲಿ ಇವಾಗ ನಾನು ಹೇಳಿದಾಗೆ ಒಂದು 10 ಇಯರ್ಸಿಂದ MNC ಕಲ್ಚರಲ್ಲಿ ವಿಮೆನ್ ಕೂಡ ಜಾಸ್ತಿ ಡ್ರಿಂಕಿಂಗು, ಸ್ಮೋಕಿಂಗ್. ನೀವು ಇವಾಗೆಲ್ಲ ನೋಡಿ ಎಷ್ಟೊಂದು ನೈಟ್ ಕ್ಲಬ್ಸ್ ಓಪನ್ ಆಗಿದೆ ಈಗ ಅಟ್ ಪ್ರೆಸೆಂಟ್ ಹೇಳಬೇಕು ಅಂದರೆ ಎಂಟೈರ್ ಬ್ಯಾಂಗ್ಳೂರಲ್ಲಿ. ಮುಂಚೆ ಎಲ್ಲ ಬರೀ ಡ್ಯಾನ್ಸ್ ಬಾರ್ಸ್ ಅದು ಇದಿತ್ತು, ಅದಕ್ಕೆ ಒಂದು ಬಂದ್ ಅಂತ ಮಾಡಿ ಎಲ್ಲ ಶಟ್ ಡೌನ್ ಮಾಡಿದ್ರು. ಅದ್ರ ಬದಲು ಅದ್ರ ಸಿಸ್ಟರ್ ಕಂಪನಿ ಥರ ಇದನ್ನ ಓಪನ್ ಮಾಡಿದ್ದಾರೆ. ಎಲ್ಲ ಕಡೆ ಕ್ಲಬ್ಸ್ ಇದೆ, ಓಕೆ, ಎಲ್ಲ ಕಡೆನೂ ಲಿಕ್ಕರ್ ಇದೆ, ಎಲ್ಲ ಕಡೆನೂ ಸ್ಮೋಕಿಂಗ್ ಝೋನ್ಸ್ ಇದ್ದಾವೆ. ಓಕೆ, ಹೆಂಗೆ ಅಂದರೆ ಹೆಂಗಸರು ಗಂಡಸರು ಏನು ಡಿಫ್ರೆನ್ಸೇ ಇಲ್ಲ ಅಂತ ಏನು ಒಂದು ಇದು ಹೇಳ್ತಾ ಇದ್ದಾರಲ್ಲ, ಅದು ಕೆಟ್ಟ ರೀತಿಯಲ್ಲಿ ಅವರು ಡಿಫ್ರೆನ್ಸ್ನ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಈ ಥರದೆಲ್ಲ ನೀವೆಲ್ಲ ಮಾಡಿ ಏನು ತೊಂದರೆ ಇಲ್ಲ ಅಂತ. ಈಗ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿರೋನು ಕಾಸು ಮಾಡ್ಕೊಂಡು ಕೂತಿದ್ದಾನೆ ಎಲ್ಲೋ ಒಂದು ಕಡೆ, ಅವನು ಅದೇ ಕೆಲಸ ಮಾಡ್ತಾ ಇರಲ್ಲ. ಈಗ ಹೆಂಗಾಯ್ತು ಅಂತಂದರೆ, ಸ್ಮೋಕಿಂಗ್ ಮಾಡುವಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಮಾಡ್ತಾ ಇರೋ ಎಂಪ್ಲಾಯೀಸು ಸ್ಮೋಕ್ ಮಾಡಿಕೊಂಡು ಕೆಲಸ ಮಾಡಲ್ಲ, ಅವ್ರು ಬೇರೆಯವ್ರಿಗೋಸ್ಕರ ಸ್ಮೋಕಿಂಗ್ನ ಏನು ಸಿಗರೇಟ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಲಿಕ್ಕರ್ ಕಂಪನಿಲೂ ಅಷ್ಟೇ. ಈಗ ಬೇಕ್ರಿಗೆ ಹೋಗಿ, ಬೇಕ್ರಿ ಅವನಿಗೆ ನೀನು ಮಾಡಿರೋ ಪದಾರ್ಥ ತಿನ್ನು ಅಂತಂದರೆ ಅವ್ನು ವಾಕಳಿಕೆ ಬಂದ್ಬಿಡುತ್ತೆ. ಅವನಿಗೆ ಡೈಲಿ ಅದನ್ನೇ ನೋಡಿ ಅವನಿಗೆ ಹಿಂಸೆ ಆಗ್ಬಿಟ್ಟಿರುತ್ತೆ. ಆದರೆ ಆ ಕೆಟ್ಟ ಪದಾರ್ಥ ಬೇರೆಯವರು ರುಚಿಯಾಗಿ ತಿಂತಾರೆ. ಅವರು ಯೂಸ್ ಮಾಡಿರೋ ಯಾವುದು ಎಣ್ಣೆ ಯೂಸ್ ಮಾಡಿದ್ದಾರೆ, ಏನೇನು ಪದಾರ್ಥ ಯೂಸ್ ಮಾಡಿದ್ದಾರೆ, ಕೆಮಿಕಲ್ಸ್ ಎಷ್ಟಿದೆ ಏನು ನೋಡಲ್ಲ. ಬಾಯಿಗೆ ರುಚಿ ಸಿಗ್ತಾ ಸಾಕು. ಸಿಗರೇಟಿಂಗ್ ಇಟ್ಕೊಂಡ್ಬಿಟ್ರೆ ಅದೊಂದು ಸ್ಟೈಲ್ ಫ್ಯಾಕ್ಟರ್ ಆಗ್ಬಿಟ್ಟಿದೆ ಇವಾಗ. ಸೊ ಅದು ಏನು ಮಾಡೋದು ಜನ ಇವಾಗ ಇಂಥದ್ಕೆ ಒಂದು ಸ್ಮಾಲ್ ಇನ್ಫ್ಲೂಯೆನ್ಸಸ್ಸು ಇವ್ರನ್ನ ಕೆಟ್ಟ ಒಂದು ಹವ್ಯಾಸಗಳಾಗ್ಬೋದು, ಕೆಟ್ಟ ಜೀವನಕ್ಕಾಗ್ಬೋದು, ಕೆಟ್ಟ ಒಂದು ಆರೋಗ್ಯ ಬರ್ಸ್ಕೊಳಕ್ಕಾಗ್ಬೋದು, ಈ ಥರದ್ಗೆಲ್ಲ ಪುಷ್ ಮಾಡ್ತಾ ಇದೆ ಅಂತ ನಾನು ಜನತೆಗೆ, ನೀವು ಯೋಚನೆ ಮಾಡಿ ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಕಾಯಿಲೆ ಬಂದ ಮೇಲೆ ಸರಿಪಡಿಸ್ಕೊಳ್ಳೋ ಬದಲು ಬರೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಗಮನ ಇಟ್ಟು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ಶ್ವಾಸಕೋಶದ ಕ್ಯಾನ್ಸರ್ ಬಂದರೆ ನೀವು ಯಾವ ರೀತಿ ಫುಡ್ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಅದನ್ನು ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ? ನೋಡಿ ಮೇಡಮ್, ಇವಾಗ ಸ್ಮೋಕಿಂಗ್ ಇದೆಯಲ್ಲ, ಟೊಬ್ಯಾಕೋ ಸ್ಮೋಕಿಂಗು, ಆಲ್ಮೋಸ್ಟ್ ಅಲ್ಲೂ ಆ ಸ್ಮೋಕಲ್ಲಿ ಕಾರ್ಸಿನೋಜನ್ಸ್ ಅಂತ ಹೇಳ್ತಾರೆ, ಕ್ಯಾನ್ಸರ್ ಕಾಸಿಂಗ್ ಎಲಿಮೆಂಟ್ಸ್ ಅಂತ. 7,000 ಕೆಮಿಕಲ್ಸ್ ಇರುತ್ತೆ, ಪಾಯ್ಸನಸ್ ಕೆಮಿಕಲ್ಸು. ಓಕೆ, ಒಂದೊಂದು ಸಿಗರೆಟ್ ಸ್ಮೋಕಲ್ಲಿ. ಓಕೆ, ಅದರಲ್ಲಿ ಮಿನಿಮಮ್ 70 ಕಾರ್ಸಿನೋಜನ್ಸು ಡೆಫಿನೆಟ್ಲಿ ಕ್ಯಾನ್ಸರ್ ಕಾಸಿಂಗ್. ಡೆಫಿನೆಟ್ಲಿ 100% ಶಾರ್ಟ್ ಅದು ಕ್ಯಾನ್ಸರ್ ಕಾಸ್ ಮಾಡೇ ಮಾಡುತ್ತೆ. 7,000 ಪಾಯ್ಸನ್ ಕೆಮಿಕಲ್ಸಲ್ಲಿ 70 ಡೆಫಿನೆಟ್ಲಿ ಮಾಡೇ ಮಾಡುತ್ತೆ. ಈಗ ಒಂದು ಸಲ ಇದು ಸ್ಮೋಕಿಂಗ್ ಮಾಡಿ ಇವ್ರಿಗೆ ಆ ಪಾಯ್ಸನ್ಸು ಲಂಗ್ಸಲ್ಲೆಲ್ಲ ಹೋದಾಗ ಏನಾಗುತ್ತೆ ಅಂತಂದರೆ, ಅದು DNA ಮ್ಯೂಟೇಟ್ ಮಾಡಿ ಅಲ್ಲಿಂದ ಆ ಸೆಲ್ನ ಡ್ಯಾಮೇಜ್ ಮಾಡುತ್ತೆ. ಈ ಸೆಲ್ ಡ್ಯಾಮೇಜ್ ಆಗಿದ ತಕ್ಷಣ ಏನಾಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರುತ್ತೆ. ಬೈ ದ ಟೈಮ್ ಈ ಸೆಲ್ ಡ್ಯಾಮೇಜ್ ಆಗೋಷ್ಟರಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಪಾಪ ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ ಯಾವುದು ಡ್ಯಾಮೇಜ್ ಆಗಿದೆ, ಅದನ್ನ ಹೋಗಿ ನಾನು ಹೇಗೆ ರಿಪೇರ್ ಮಾಡಬೇಕು ಅಂತ. ಯಾಕಂದರೆ ಆ ಕ್ಷಮತೆನೇ ಕಳ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್. ಸೊ ಆಟೋಮೆಟಿಕಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇತ್ತು ಅಂದರೆ ಅದು ರಿಪೇರ್ ಮಾಡೋ ಕೇಪಬಿಲಿಟಿ ಅದಕ್ಕೆ ಚೆನ್ನಾಗಿದೆ. ಹೇಗೆ ನಾವು ನೇಚರ್ ಬಗ್ಗೆ
ಬಗ್ಗೆ ಯಾವಾಗಲೇ ಮಾತಾಡಿದ್ರೆ ಸೆಲ್ಫ್ ಹೀಲಿಂಗ್ ಅಂತ, ಅದೇ ಥರ ನಮ್ಮ ಬಾಡಿಗೂ ಇದೆ. ಯಾವಾಗ ಸ್ಮೋಕ್ ಮಾಡಿ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೋ ಅವಾಗ ಇದು ಮ್ಯೂಟೇಟ್ ಆಗಿರೋಂಥ DNA ಅದನ್ನು ಸರಿಪಡಿಸ್ಕೊಳ್ಳುವಂಥ ಕ್ಷಮತೆ ಇದು ಕಳ್ಕೊಂಡು ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗೋದಕ್ಕೆ ಪಾಪ ಅದು ಇಮ್ಯೂನ್ ಸಿಸ್ಟಮು ಫೈಟ್ ಮಾಡೋಕ್ಕಾಗದೆ ಅದು ಬಿಟ್ಕೊಟ್ಟಾಗೆ ಆಗುತ್ತೆ. ಸೊ ಈ ಥರ ಎಲ್ಲ ಆದಾಗ ಏನಾಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತೆ. ಓಕೆ, ಸೊ ಲಂಗ್ ಕೆಪಾಸಿಟಿ ಡೌನ್ ಆಗುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ಸು ಫ್ರೂಟ್ಸ್ ರಿಚ್ ಇನ್ ವೈಟಮಿನ್ ಸಿ, ಕ್ರೂಸಿಫರಸ್ ಫುಡ್ ಅಂತ ಹೇಳ್ತೀವಿ, ವೆಜಿಟೇಬಲ್ಸ್ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ಬ್ರಾಕಲಿ ಇರ್ಬೋದು, ಮತ್ತು ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜ್ ಎಲ್ಲ ನೋಡಿ ಶ್ವಾಸಕೋಶದ ಥರನೇ ಇರುತ್ತೆ, ಕಾಣಿಸೋದು ಅದೇ ಥರನೇ ಕಾಣಿಸುತ್ತೆ. ಹೇಗೆ ನಾವು ಶ್ವಾಸಕೋಶನ ಇದರಲ್ಲಿ ನೋಡ್ತೀವೋ, ಒಂದು ಪ್ರಿಂಟ್ ಮಾಡಿ ಅದರದ್ದು ಎಲ್ಲ ಅನಾಟಮಿ ನೋಡ್ತೀವೋ ಅದೇ ಥರನೇ ಇದನ್ನು ಕಾಣಿಸ್ಕೊಳುತ್ತೆ. ಸೊ ಇಂಥ ಫುಡ್ಸಿಂದ ಹಿಡಿದು ಓಕೆ ಮೋಸ್ಟ್ ಆಫ್ ದಿ ಟೈಮ್ಸು ಹೆಲ್ದಿ ಫ್ಯಾಟ್ಸು ಮತ್ತು ಲೀನ್ ಪ್ರೋಟೀನ್ ಅಂತ ಏನು ಹೇಳ್ತೀವಿ, ವೈಟ್ ಮೀಟ್ ಅಂತ ಹೇಳ್ತೀವಿ, ಫಿಶ್ ಇರ್ಬೋದು, ಈ ಥರದನ್ನೆಲ್ಲ ನಾವು ಅವ್ರಿಗೆ ಅವ್ರ ಡೈಲಿ ನ್ಯೂಟ್ರಿಷನಲ್ಲಿ ಇನ್ಕ್ಲೂಡ್ ಮಾಡಿಕೊಟ್ಟು ಪ್ಲಸ್ ಅಟ್ ದಿ ಸೇಮ್ ಟೈಮು ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತ ಹೇಳ್ತೀವಿ. ಯಾವುದು ಸೆಲ್ ಡ್ಯಾಮೇಜ್ ಮಾಡ್ತಾ ಇರುತ್ತಲ್ಲ ಆ ಡ್ಯಾಮೇಜ್ನ ತಡೆಯೋವಂಥ ಫುಡ್ಸು ಹೋಗಿ ಆ ಫ್ರೀ ರ್ಯಾಡಿಕಲ್ಸು ಇಂಥದ್ದನ್ನೆಲ್ಲದನ್ನು ಅದು ತಡೆಯುವಂಥ ಫುಡ್ಸ್ನ ನಾವು ಇನ್ವಾಲ್ವ್ ಮಾಡ್ತೀವಿ. ಮಾಡಿ ಇವರಿಗೆ ಬ್ರೀದಿಂಗ್ ಎಕ್ಸಸೈಸಸ್ ಪ್ಯಾಟರ್ನ್ಸಿಂದ ಹಿಡಿದು ಓಕೆ ಏನು ಮಾಡಬೇಕು, ಬೆಳಗ್ಗೆ ಎದ್ದಿದ ತಕ್ಷಣ ಯಾವ ಥರ ಆಹಾರ ಸೇವನೆ ಮಾಡಬೇಕು, ಫಸ್ಟ್ ಎದ್ದ ತಕ್ಷಣ ಏನು ಮಾಡಬೇಕು, ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೊಂದು ರುಟೀನ್ ನಾವು ಹಾಕ್ಕೊಟ್ಟು ಅದನ್ನು ಅವ್ರಿಗೆ ಫಾಲೋ ಮಾಡಿಸ್ತೀವಿ. ಇದು ಹೇಗೆ ಅಂತಂದರೆ 20-21-21-21 ಅಂತ ಹೇಳ್ತೀವಿ. ಓಕೆ, 21 ದಿವಸ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನಲ್ಲಿ ಅವ್ರಿಗೆ ನಾವು ಅವ್ರ ದಿನಚರಿನ ಚೇಂಜ್ ಮಾಡಿ ಅವ್ರನ್ನ ಆ ರುಟೀನ್ ಫಾಲೋ ಮಾಡೋಕ್ಕೆ ಹೇಳ್ತೀವಿ. ಆ 21 ದಿನ ಆದಮೇಲೆ ನೆಕ್ಸ್ಟ್ 21 ಡೇಸ್ಗೆ ನಾವೇನು ಮಾಡ್ತೀವಿ, ಸೆಕೆಂಡ್ ಸ್ಟೇಜ್ ಅಂತ ಅಂದ್ಬಿಟ್ಟು ಏನೆಲ್ಲ ಅವರು ಚೇಂಜಸ್ ಮಾಡಿದ್ರು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೊಳ್ಳೆ ಫುಡ್ ಹ್ಯಾಬಿಟ್ಸು ಇದೆಲ್ಲನೂ ಆ್ಯಡ್ ಮಾಡ್ಕೊ. ಯಾಕಂದರೆ 21 ದಿನ ನಾವು ಏನೇ ಕೆಲಸ ಮಾಡಲಿ ಕಂಟಿನ್ಯೂಸ್ 21 ಡೇಸ್ ಮಾಡಿದ್ರೆ ಅದು ಲೈಫ್ ಟೈಮ್ ನಮ್ಮ ಜೊತೆ ಇರುತ್ತೆ. ಅದು ಕೆಟ್ಟ ಹವ್ಯಾಸ ಇರ್ಬೋದು, ಒಳ್ಳೇದಿರ್ಬೋದು, ಬಾಡಿ ಅದಕ್ಕೆ ಅಡ್ಯಾಪ್ಟ್ ಆಗುತ್ತೆ. ಇಟ್ ಟೇಕ್ಸ್ ಅಟ್ಲೀಸ್ಟ್ 3 weeks ಟು ಅಡ್ಯಾಪ್ಟ್ ಟು ವಾಟ್ ಎವರ್ ವಿ ಆರ್ ಡೂಯಿಂಗ್ ಎಕ್ಸ್ಟರ್ನಲಿ ಫಿಸಿಕಲಿ ಅಂತ. ಸೊ ಈ ಥರ ಸೆಕೆಂಡ್ ಸ್ಟೇಜಲ್ಲಿ ಅದು ಮಾಡಿ ತರ್ಡ್ ಸ್ಟೇಜಲ್ಲಿ ಏನು ಮಾಡ್ತೀವಿ, ಕಂಪ್ಲೀಟಾಗಿ ಅವ್ರಿಗೆ ಹೇಗೆ ಗುಣ ಆಗುವಂಥ ಎಲ್ಲ ಥರದ್ದು ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ. ಸೊ ತರ್ಡ್ ಸ್ಟೇಜಲ್ಲಿ ನಾವು ಇನ್ಕ್ಲೂಡ್ ಮಾಡುವಂಥ ಫುಡ್ಸ್ ಏನಿದೆ ಈ ಒಂದು ಪ್ರೋಸೆಸ್ನೆಲ್ಲ ನೀಟಾಗಿ ಅದು ಚೆನ್ನಾಗಿ ಫಾಸ್ಟ್ ಪೇಸ್ ಮಾಡಿ ಅದು ಕಂಪ್ಲೀಟಾಗಿ ಅವ್ರಿಗೆ ಗುಣ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಸ್ಟೇಜಸ್ ನೋಡಬೇಕು, ಇನಿಷಿಯಲ್ ಸ್ಟೇಜಸ್ ಇಟ್ಸ್ ವೆರಿ ಈಸಿ. ಅದೇ ಫೋರ್ತ್ ಸ್ಟೇಜು, ಥರ್ಡ್ ಫೋರ್ತ್ ಸ್ಟೇಜ್ ಎಲ್ಲ ಹೋಗಿದ್ದಾಗ ಸ್ವಲ್ಪ ಅದ್ರದ್ದು ಟೈಮ್ ಫ್ರೇಮ್ ಜಾಸ್ತಿ ತೊಗೊಳುತ್ತೆ. ಎಲ್ಲಿವರೆಗೂ ಒಂದು ವ್ಯಕ್ತಿ ಲಂಗ್ ಕ್ಯಾನ್ಸರ್ ಬಂದಿದೆಯಲ್ಲ ಆ ವ್ಯಕ್ತಿಗೆ ಸ್ವಯಂ ಇಲ್ಲ ನಾನು ಗುಣಪಡಿಸ್ಕೊಳ್ಬೇಕು ಅನ್ನೋ ಒಂದು ಅವ್ರಿಗೆ ಹಠ ಇರಲ್ವೋ ಅಲ್ಲಿವರೆಗೂ ಡಾಕ್ಟರ್ಸು ಕೊಡುವಂಥ ಮೆಡಿಕೇಷನು ಕೆಲಸ ಮಾಡಲ್ಲ ಅವ್ರ ಮೇಲೆ, ನಾವು ಕೊಡುವಂಥ ಒಂದು ನ್ಯೂಟ್ರಿಷನ್ನು ಅವ್ರ ಮೇಲೆ ಕೆಲಸ ಮಾಡೋದಿಲ್ಲ. ಒಂದ್ಸಲಿ ವ್ಯಕ್ತಿಗೆ ಅದು ಮಾನಸಿಕವಾಗಿ ಅವರು ದೃಢತೆ, ನಾನು ಫೈಟ್ ಮಾಡೇ ಮಾಡ್ತೀನಿ, ನಾನು ಗೆದ್ದೇ ಹೇಳ್ತೀನಿ ಅಂತ ಯಾವಾಗ ಡಿಸೈಡ್ ಮಾಡ್ತಾರಲ್ಲ ಅವಾಗ ಆಟೋಮೆಟಿಕ್ಕಾಗಿ ಇಮ್ಯೂನ್ ಸಿಸ್ಟಮು ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಗುತ್ತೆ, ನಮ್ಮ ಥಾಟ್ ಪ್ರೊಸೆಸ್ಸು ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ, ಇದೆಲ್ಲನೂ ಒಟ್ಟಿಗೆ ಅದಕ್ಕೆ ಕೆಲಸನೂ ಮಾಡುತ್ತೆ. ಸೊ ಈ ರೀತಿಯಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿರ್ಬೋದು. ಇದಕ್ಕೇನಾದರೂ ಶಸ್ತ್ರಚಿಕಿತ್ಸೆ ಆ ಥರ ಏನಾದರೂ ಚಿಕಿತ್ಸೆಗಳಿರುತ್ತೆ ಅಥವಾ ನೀವು ಹೇಳಿದ್ರೆ ಈಗ ವ್ಯಾಯಾಮ, ನ್ಯೂಟ್ರಿಷನ್ ಇದ್ರ ಮೂಲಕನೇ ಗುಣಪಡಿಸೋಕೆ ಸಾಧ್ಯನಾ? ಜನರಲ್ ಆಗಿ ನೋಡಿ, ಇವಾಗ ಕ್ಯಾನ್ಸರ್ ಸ್ಟೇಜಸ್ ನೋಡ್ಬಿಟ್ಟು ಡಾಕ್ಟರ್ಸ್ ಕೂಡ ಮೆಡಿಕೇಶನ್ ಸ್ಮಾಲೆಸ್ಟ್ ವೇಸ್ ಆಫ್ ಮೆಡಿಕೇಶನ್ ಇಂದ ಇರೋದು ಸರ್ಜರಿ, ರೇಡಿಯೇಷನ್ ಇದೆಲ್ಲನೂ ಅವರು ಸ್ಟೇಜ್ ಬೈ ಸ್ಟೇಜ್ ನೋಡ್ಬಿಟ್ಟು ಎಷ್ಟು ಡ್ಯಾಮೇಜಸ್ ಆಗಿದೆ, ಇವಾಗ ಅದು ಏನು ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅದೆಲ್ಲ ಅವ್ರು ಡಿಸೈಡ್ ಮಾಡಿ ಅವ್ರು ಮಾಡ್ತಾರೆ. ರೇಡಿಯೇಷನ್ ಕೂಡ ಒನ್ ಆಫ್ ದಿ ಟ್ರೀಟ್ಮೆಂಟ್ಸ್ ಅಂತ ಹೇಳ್ಬೋದು. ಇನ್ನೊಂದೇನು ಅಂತಂದರೆ ಈ ಲಂಗ್ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಸ್ಮೋಕಿಂಗ್ ಮಾಡಿರಲ್ಲ ಅಂದ್ರೆ ಅವ್ರಿಗೆ ಲಂಗ್ ಕ್ಯಾನ್ಸರ್ ಬಂದಿರುತ್ತೆ. ಆದರೆ ಅದಕ್ಕೆ ಒನ್ ಆಫ್ ದಿ ರೀಸನ್ಸ್ ಏನು ಅಂತಂದರೆ ಪ್ರೀವಿಯಸ್ ಆಗಿ ಅವ್ರಿಗೆ ಯಾವ್ದಾದ್ರು ಒಂದು ಕ್ಯಾನ್ಸರ್ ಇತ್ತು ಅಂತ ತಿಳ್ಕೊಳ್ಳೋಣ, ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇತ್ತು. ಫ್ಯಾಮಿಲಿ ಹಿಸ್ಟ್ರಿ ಅಂತಂದರೆ ಫಸ್ಟ್ ಲೈನ್ ಅಂತ ಹೇಳ್ಬೋದು. ಫಸ್ಟ್ ಲೈನ್ ಅಂತಂದರೆ ಫಸ್ಟ್ ಲೈನ್ ಹಿಸ್ಟ್ರಿ ಏನು ಹೇಳ್ಬೋದು ಅಂದರೆ ಪೇರೆಂಟ್ಸ್ ಇರ್ಬೋದು ಅಥವಾ ಸಿಬ್ಲಿಂಗ್ಸ್ ಇರ್ಬೋದು, ಅಣ್ಣ ತಮ್ಮ ತಂಗಿ ಈ ಥರ, ಅಥವಾ ಮಕ್ಕಳಿಗೆ ಬಂದಿದ್ರೆ ಹಿಂಗೆ ಬರೋದು. ಆಮೇಲೆ ರಿಪೀಟೆಡ್ ಆಗಿ ಅವ್ರ ಫ್ಯಾಮಿಲಿಯಲ್ಲೇ ರಿಲೇಟಿವ್ಸಲ್ಲೇ ಯಾರಿಗಾದ್ರೂ ಲಂಗ್ ಕ್ಯಾನ್ಸರ್ಸ್ ತುಂಬ ಜನಕ್ಕೆ ಬಂದಿದೆ ಅಂದರೆ ಇವರಿಗೆ ರಿಸ್ಕು ಜಾಸ್ತಿ ಆಗುತ್ತೆ. ಒಂದು ವ್ಯಕ್ತಿಗೆ ಲಂಗ್ ಕ್ಯಾನ್ಸರ್ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ ಇವರು ಹೇಗೆ ಡಾಕ್ಟರ್ಸ್ ಇದನ್ನೆಲ್ಲನೂ ಒಂದು ಪ್ಯಾಟರ್ನ್ನ ನೋಡಿ ಅವರು ಮೆಡಿಕೇಷನ್ಸ್ ಕೊಡ್ತಾರಲ್ಲ, ಅದೇ ರೀತಿಯಲ್ಲಿ ಸರ್ಜರಿ ಆಗ್ಬೋದು ಅಥವಾ ರೇಡಿಯೇಷನ್ ಥೆರಪಿ ಆಗ್ಬೋದು, ಇದೆಲ್ಲನೂ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಪ್ರೀವಿಯಸ್ ಆಗಿ ಅವರು ಬೇರೆ ಯಾವುದೋ ಒಂದು ಕ್ಯಾನ್ಸರ್ಗೆ ರೇಡಿಯೇಷನ್ ಥೆರಪಿ ತೊಗೊಂಡಿದ್ರು ಅಂತ ತಿಳ್ಕೊಳ್ಳೋಣ, ಚೆಸ್ಟ್ಗೆ ತೊಗೊಂಡಿದ್ರು ಅಂತ ತಿಳ್ಕೊಳ್ಳೋಣ. ಇಟ್ ಕ್ಯಾನ್ ಲೀಡ್ ಟು ಲಂಗ್ ಕ್ಯಾನ್ಸರ್. ಯಾಕೆಂದರೆ ಅದು ಕೊಟ್ಟಿರೋವಂಥ ಕೀಮೋ ಡ್ರಗ್ಸ್ ಇರ್ಬೋದು, ಇದೆಲ್ಲನೂ ಒಂದೊಂದ್ಸಲಿ ಈ ಥರ ಒಂದು ಕ್ಯಾನ್ಸರ್ ಆಗೋದಕ್ಕೆ ಕಾರಣ ಆಗ್ಬೋದು. ಅಂತ ಹೇಳ್ತೀರಾ.
ಹಾಗೆ ನಾವೀಗ ಪರೋಕ್ಷವಾಗಿ ಕೆಲವೊಂದಿಷ್ಟು ಹೊಗೆಗಳು ಬರುವಂಥದ್ದಾಗಿರ್ಬೋದು, ಬೇರೆ ಬೇರೆ ರೀತಿದ್ದು, ಅಥವಾ ಕೆಮಿಕಲ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇರುವಂಥವ್ರಾಗಿರ್ಬೋದು, ಅಂಥವ್ರಿಗೆಲ್ಲ ಈ ಕ್ಯಾನ್ಸರ್ ಬರುತ್ತಾ ಅಂತ? ಹೌದು ಮೇಡಮ್. ರೇಡಿಯೋ ಆಕ್ಟಿವ್ ಗ್ಯಾಸ್ ಅಂತ ಹೇಳ್ತಾರೆ. ಆಮೇಲೆ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಮಾಸ್ಕ್ ಎಲ್ಲ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಆಲ್ ಪ್ರಿಕಾಷನ್ಸ್ ಎಲ್ಲ ಇದಾಗಿರುತ್ತೆ. ಸಮ್ಟೈಮ್ಸ್ ಹೇಳೋದಕ್ಕಾಗಲ್ಲ, ಒಂದೊಂದ್ಸಲ ಎಕ್ಸ್ಪೋಜರ್ ಆಗೇ ಆಗುತ್ತೆ. ಓಕೆ, ಆ ಥರ ಆದಾಗ ಡೆಫಿನೆಟ್ಲಿ ಅವ್ರಿಗೆ ರಿಸ್ಕ್ ಜಾಸ್ತಿ ಆಗುತ್ತೆ ಲಂಗ್ ಕ್ಯಾನ್ಸರ್ ಬರೋದಕ್ಕೆ. ಪಾಪ ಅವ್ರು ನಾನ್ ಸ್ಮೋಕರ್ಸ್ ಆಗಿದ್ರು, ಪ್ಯಾಸಿವ್ ಸ್ಮೋಕರ್ಸ್ ಆಗಿದ್ರು ಅವ್ರಿಗೆ ಪ್ರಾಬಬ್ಲಿ ಈ ಥರದ್ದೆಲ್ಲ ಬರುವಂಥ ಸಂಭವಗಳು ಡೆಫಿನೆಟ್ಲಿ ಇದೆ. ಎಸ್ಪೆಷಲಿ ಕೆಮಿಕಲ್ ಫ್ಯಾಕ್ಟ್ರಿ ಮತ್ತು ಈ ನಾನು ಹೇಳಿದ್ನಲ್ಲ ರೇಡಿಯೋ ಥೆರಪಿದು ಇಂಪ್ಯಾಕ್ಟ್ ಇರ್ಬೋದು, ಅಥವಾ ರೇಡಿಯೋ ಆಕ್ಟಿವ್ ಗ್ಯಾಸು ಎಕ್ಸ್ಪೋಜರ್ ಆಗಿರ್ಬೋದು. ಈ ಥರ ಒಂದು ಸಿಚುವೇಶನ್ಸಲ್ಲಿ ಅಥವಾ ಎನ್ವಿರಾನ್ಮೆಂಟಲ್ಲಿ ಇವ್ರು ಕೆಲಸ ಮಾಡುವಂಥ ಇದಿತ್ತು ಅಂದರೆ ಡೆಫಿನೆಟ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ. ಈ ಶ್ವಾಸಕೋಶದ ಕ್ಯಾನ್ಸರ್ ಯಾವ ಏಜಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂತ? ಮೇಡಮ್, ಅದು ಡಿಪೆಂಡ್ಸು. ಹೇಗೆ ಅಂತಂದರೆ ಯಂಗ್ಸ್ಟರ್ಸ್ ಇಫ್ ದೇ ಆರ್ ಟು ವೆರಿ ಮಚ್ ಇಂಟು ಸ್ಮೋಕಿಂಗ್ ಎಂಗೇಜಿಂದಾನೆ ಅಂತಂದರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಓಕೆ, ಮೋಸ್ಟ್ ಆಫ್ ದಿ ಟೈಮ್ಸ್ ಇದೇನೆ. ನಾನ್ ಸ್ಮೋಕರ್ಸ್ಗೆ ಕ್ಯಾನ್ಸರ್ ಏನಕ್ಕೆ ಅಂತಂದರೆ, ಇವಾಗ ಯಾರೋ ಒಬ್ಬರು ಸ್ಮೋಕ್ ಮಾಡ್ತಾ ಇದ್ದಾನೆ ಫ್ರೆಂಡ್, ಆದರೆ ಇವನು ಸ್ಮೋಕ್ ಮಾಡಲ್ಲ, ಬಟ್ ಇಂಡೈರೆಕ್ಟ್ಲಿ ಹಿ ಈಸ್ ಇನ್ಹೇಲಿಂಗ್ ದಿ ಸ್ಮೋಕ್, ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಟು ದಿ ಲಂಗ್ಸ್. ಜಸ್ಟ್ ಲೈಕ್ ಹೌ ಸ್ಮೋಕರ್ ಅಲ್ಲ, ಸೇಮ್ ಎಫೆಕ್ಟ್ಸ್ ಇವನಿಗೂ ಇದ್ದೇ ಇರುತ್ತೆ. ಇಟ್ಸ್ ನಾಟ್ ದಟ್ ನಾನು ಸ್ಮೋಕಿಂಗ್ ಮಾಡಿಲ್ಲ, ನಾನು ಸುಮ್ಮನೆ ನಿಂತಿದ್ದೆ ಅಷ್ಟೇ, ನನಗೆ ಬರೋಲ್ಲ ಅನ್ನೋದಕ್ಕೆ ಡೆಫಿನೆಟ್ಲಿ ಒಂದು ರೀಸನ್ ಅಲ್ಲ. ಡೆಫಿನೆಟ್ಲಿ ಅವ್ರಿಗೂ ಬಂದೇ ಬರುತ್ತೆ. ಯಾಕಂದರೆ ಅವ್ರು ಪಕ್ಕದಲ್ಲಿ ನಿಂತಿದ್ದಾರೆ, ಕಂಟಿನ್ಯೂಸ್ ಆಗಿ ಅವರು ಬಿಡುವಂಥ ಹೊಗೆನ ಇವರು ಇನ್ಹೇಲ್ ಮಾಡ್ತಾ ಇದ್ದಾರೆ, ಅದು ಶ್ವಾಸಕೋಶಕ್ಕೆ ಹೋಗ್ತಾನೆ ಇದೆಯಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ ನಾನ್ ಸ್ಮೋಕರ್ಸ್ ಕೂಡ ತುಂಬಾ ರಿಸ್ಕಲ್ಲಿ ಇರ್ತಾರೆ. ಸೊ ಹಾಗಾಗಿ ಆದಷ್ಟು ನಾನು ಹೇಳೋದೇನೆಂದರೆ ಟೊಬ್ಯಾಕೊ ಸ್ಮೋಕಿಂಗಿಂದ ದೂರ ಇರಿ. ಪ್ಲಸ್ ನಾನ್ ಸ್ಮೋಕರ್ಸ್ ಇಫ್ ಸಂಬಡಿ ಈಸ್ ಸ್ಮೋಕಿಂಗ್ ಅಲ್ಲ, ದಯವಿಟ್ಟು ಆ ಒಂದು ರೀಜನಿಂದ ನೀನು ಸ್ವಲ್ಪ ದೂರ ಹೋಗಪ್ಪ, ಎಲ್ಲಾದರೂ ನೀನು ಬೇರೆ ಕಡೆ ಹೋಗ್ಬಿಟ್ಟು ಸ್ಮೋಕ್ ಮಾಡಿ ನೀನು ಆಮೇಲೆ ಬಾ ನೀನು ಅಂತ ಅಷ್ಟಾರು ಒಂದು ತಿಳುವಳಿಕೆ ಮಾತು ಹೇಳಿದ್ರೆ ನಾನ್ ಸ್ಮೋಕರ್ಸ್ ಒಂದು ಸ್ವಲ್ಪ ಸೇಫರ್ ಸೈಡ್ ಇರ್ಬೋದು ಅಂತ ಹೇಳ್ಬೋದು. ಹೌದು, ಓಕೆ. ಸಾಕಷ್ಟು ವಿಚಾರ ಇವತ್ತು ಮಾತಾಡಿದ್ರೆ ಸರ್ ಈ ಶ್ವಾಸಕೋಶದ ಒಂದು ಕ್ಯಾನ್ಸರ್ನ ಬಗ್ಗೆ. ಯಾಕಂದರೆ ಇವತ್ತು ಈ ದುಶ್ಚಟಗಳೇ ಇವತ್ತಿನ ಜನತೆಯಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಇದರಿಂದನೇ ಇವತ್ತು ಈ ಶ್ವಾಸಕೋಶದ ಕ್ಯಾನ್ಸರ್ ಜನರನ್ನು ತುಂಬ ಬಾಧಿಸ್ತಾ ಇರುವಂಥದ್ದು. ಎಷ್ಟೋ ನೋವುಗಳು ಅವ್ರ ಕುಟುಂಬದವರು ಕೂಡ ಸಫರ್ ಪಡ್ತಾ ಇರ್ತಾರೆ ಈ ಒಂದು ಕ್ಯಾನ್ಸರ್ನಿಂದ, ಇವ್ರು ಮಾಡುವಂತಹ ದುಶ್ಚಟಗಳಿಗೆ. ಅದಕ್ಕೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಜೊತೆಗೆ ಇವತ್ತಿನ ಯುವ ಜನತೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದರೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಈಗಾಗಲೇ ನೀವು ನೋಡಿದ್ರಿ ನಮ್ಮ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ಸಾಕಷ್ಟು ವಿಚಾರವನ್ನು ಇವತ್ತು ಹೇಳಿದ್ರು. ಈ ಶ್ವಾಸಕೋಶದ ಒಂದು ಕ್ಯಾನ್ಸರ್ ಯಾವ ರೀತಿ ಬರುತ್ತೆ, ಯಾವ ರೀತಿ ನಮ್ಮ ದೇಹವನ್ನು ಬಾಧಿಸುತ್ತೆ, ಜೊತೆಗೆ ನಮ್ಮಲ್ಲಿರುವಂತಹ ದುಶ್ಚಟಗಳೇ ನಮ್ಮನ್ನು ಇವತ್ತು ಸಾವಿನೆಡೆಗೆ ಕರೆದೊಯ್ಯುತ್ತೆ ಅನ್ನುವಂಥದ್ದು ನಿಜಕ್ಕೂ ಸತ್ಯವಾದಂತಹ ಒಂದು ಮಾತು. ಅದಕ್ಕೋಸ್ಕರ ಇವತ್ತಿನ ಯುವ ಜನತೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಉತ್ತಮವಾದಂಥ ಜೀವನ ಶೈಲಿ ಕೂಡ ನಿಮ್ಮದಾಗುತ್ತೆ ಅನ್ನುವಂಥದ್ದು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕ್ಯಾನ್ಸರ್ನ ಬಗ್ಗೆ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ. ಹಾಗೆಯೇ ನೀವು ಕೂಡ ಇವತ್ತು ಫಿಟ್ ಆಗಿರಬೇಕು, ಜೊತೆಗೆ ಇಂತಹ ಒಂದು ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ಇರ್ಬೋದು, ಕ್ಯಾನ್ಸರ್ ಅಂತ ಅಲ್ಲ, ನಿಮಗೆ ಬೇರೆ ಬೇರೆ ಕಾಯಿಲೆಗಳಾಗಿರ್ಬೋದು, ಇನ್ನು ಯಾವುದೇ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಇವ್ರ ಜೊತೆಗೆ ವಿಶಾಲ್ ಸಂಜಯ್ ಶಿವಮ್ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅವರ ಒಂದು ನ್ಯೂಟ್ರಿಷನ್ನು ಜೊತೆಗೆ ಅವರ ವ್ಯಾಯಾಮವನ್ನು ಕೂಡ ನೀವು ರೂಢಿಸ್ಕೊಳ್ಬೋದು. ಹಾಗೆ ಉತ್ತಮವಾದ ಜೀವನ ಶೈಲಿಯನ್ನು ನಿಮ್ಮದಾಗಿಸ್ಕೊಳ್ಬೋದು. ಧನ್ಯವಾದಗಳು. ನಮಸ್ಕಾರ.